ಸಿನಿಮಾ ಡಾಲಿ ಪಿಕ್ಚರ್ಸ್ದು ಇದು 4ನೇ ಪ್ರೊಡಕ್ಷನ್ನು. ಇದು ಡೈರೆಕ್ಟ್ರು ಇಶಾಮ್ ಮತ್ತು ಹಸೀನ್, ಅವರಿಬ್ಬರು ಅಣ್ಣ ತಮ್ಮಂದಿರು. ಸೊ ಈ ಮುಂಚೆ ಇಕ್ಕಟ್ಟನ್ನು ಸಿನಿಮಾ ಮಾಡಿದರು. ಇದು ಅವ್ರ 2ನೇ ಸಿನಿಮಾ. ಥಿಯೇಟ್ರಿಕಲಿ ಇದು ಫಸ್ಟ್ ಸಿನಿಮಾ, ಯಾಕಂದರೆ ಅದು ಸಿನಿಮಾ ಡೈರೆಕ್ಟ್ OTT ರಿಲೀಸ್ ಆಗಿತ್ತು ಅದು ಇಕ್ಕಟ್ಟು. ಸೊ ಇದು ಥಿಯೇಟ್ರಿಕಲಿ ಅವ್ರದ್ದು 2ನೇ ಸಿನಿಮಾ ಡೈರೆಕ್ಟರ್ಸ್ದು. ಸೊ ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಅಂತಂದರೆ ನಾನು, ಮಲೈಕ್ ಅವರು, ಮತ್ತು ಗರುಡರಾಮ್ ಅವರು, ಮತ್ತು ಡಾಲಿ ಧನಂಜಯ. ಅದಲ್ಲದೆ ಶ್ರೀವತ್ಸ, ಧರ್ಮಣ್ಣ ಕಡೂರು, ಬಿಂದೂರು, ಮತ್ತು ಗಿರೀಶ್ ಜಟ್ಟಿ ಅವರು, ಈ ಥರ ಇನ್ನೊಂದು ತಾರಾಗಣ ಹೀಗಿದೆ. ಇದು ಒಂದು ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಸಿನಿಮಾ ಯಾವ ಜಾನರ್ ಅಂತ ಎಲ್ಲ ಕೇಳಿದಾಗ ನನ್ನೊಂದು ಎಮೋಕಾಮ್ ಆ್ಯಕ್ಷನ್ ಅಂತ, ಎಮೋಷ್ನಲ್ಲು ಕಾಮಿಡಿ ಮತ್ತು ಆ್ಯಕ್ಷನ್ ಇದೆ ಈ ಸಿನಿಮಾದಲ್ಲಿ. ಎಮೋಕಾಮ್ ಆ್ಯಕ್ಷನ್, ರಾಮ್ ಕಾಮ್ ಅಂತಾರಲ್ಲ ಹಂಗೆ ಇದು ನಮ್ಮದು ಎಮೋಕಾಮ್ ಆ್ಯಕ್ಷನ್ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಅಂದರೆ ಎಲ್ಲವೂ ಇದೆ ಅಂತ, ಎಮೋಷ್ನಲ್ಲು, ಕಾಮಿಡಿ, ಆ್ಯಕ್ಷನ್. ಮತ್ತು ಈಗ ನಿಮಗೆ ಗೊತ್ತಿರೋ ಥರನೇ ಈ ಕಾಮಿಡಿ ಜನರ ಸಿನಿಮಾಗಳೇ ಬರ್ತಾ ಇಲ್ಲ. ಒಂದು ಒಳ್ಳೆ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾಗಳು ಇತ್ತೀಚೆಗೆ ಬರ್ತಾ ಇಲ್ಲ. ಸೊ ನಮ್ಮ ಸಿನಿಮಾ ಆ ಜನರಿಗೆ ಒಂದು ಫ್ಯಾಮಿಲಿ ಕಾಮಿಡಿ ಎಂಟರ್ಟೈನರ್ ಅಂತ ಏನು ಅಂತ ನಿರೀಕ್ಷೆ ಮಾಡ್ತಾ ಇರ್ತಾರಲ್ಲ, ಆ ಥರದ್ದೊಂದು ಸಿನಿಮಾನ. ಸೊ ನಮ್ಮ ಸಿನಿಮಾ ಆ ಥರದ್ದು ಒಂದು ಸಿನಿಮಾ ವಿದ್ಯಾಪತಿ. ತುಂಬ ಬ್ರೀಫಾಗಿ ಹೇಳಬೇಕು ಕಥೆನ ಅನ್ನೋದಾದರೆ, ನಾವು ಟ್ರೇಲರ್ ಆಡಿ ಕತೆ ಬಿಟ್ಕೊಟ್ಬಿಟ್ಟಿದ್ದೀವಿ. ಯಾಕೆ ಕತೆ ಬಿಟ್ಕೊಟ್ಟಿವಿ ಅಂದರೆ, ನೀವು ಯಾವ ಹಾಲಿವುಡ್ ಮೂವೀಸು ಎಲ್ಲ ನೋಡ್ಬೋದು, ಟ್ರೇಲರಲ್ಲಿ ಕತೆ ಹೇಳ್ಬಿಡ್ತಾರೆ. ಇದು ನಮ್ಮ ಕತೆ, ಇದು ನಿಮ್ಗೆ ಇಷ್ಟ ಇದ್ದರೆ ಬನ್ನಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ. ಇದರಲ್ಲಿ ಮುಚ್ಚು ಮರ ಏನಿಲ್ಲ. ಸೊ ಟಗರು ಪಲ್ಯದಲ್ಲೂ ಸ್ವಲ್ಪ ನಮ್ಮ ಕತೆ ಹೇಳಿದ್ವಿ, ಟಗರು ಹೋದ್ರಲ್ಲ ಅನ್ನೋದೇ ನಾವು ಫಸ್ಟ್ ತೋರಿಸ್ಬಿಟ್ವಿ ಯಾವುದರಲ್ಲಿ ಟ್ರೇಲರಲ್ಲಿ. ಸೊ ಹಿಂಗೆ ಇದ್ರಲ್ಲೂ ಅಷ್ಟೇ, ಇದು ಸಿನಿಮಾ ಕತೆನ ಹೇಳ್ಬಿಟ್ಟಿದ್ದೀವಿ ಆಲ್ರೆಡಿ. ಒಬ್ಬಳು ಸೂಪರ್ ಸ್ಟಾರ್ ಗಂಡ. ಸೊ ಅಲ್ಲೇನೋ ಒಂದು ಆಗುತ್ತೆ, ಅವಮಾನ ಆಗುತ್ತೆ ಅವಳಿಗೆ. ಸೊ ನೆಕ್ಸ್ಟು ನನಗೆ ಹೇಳ್ತಾಳೆ, ನೀನು ಅವ್ನು ಹೊಡೆದ್ಬಿಟ್ಟು ಬಂದರೆ ಮನೆಗೆ ಸೇರಿಸ್ತೀನಿ, ಇಲ್ಲ ಅಂದರೆ ನೀನು ಮನೆಗೆ ಸೇರಿಸಲ್ಲ. ಸೊ ಈಗ ನಾನು ವಿಲನ್ ಹೊಡಿತೀನ ಇಲ್ವಾ, ಈ ನಡುವೆ ಏನೇನಾಗುತ್ತೆ ನನ್ನ ಜೀವನದಲ್ಲಿ ಅನ್ನೋದು. ಸೊ ಇದು ಒನ್ ಲೈನರ್ ಥರ ಕತೆ. ಇದೇ ನನಗೆ ಫಸ್ಟು ಡೈರೆಕ್ಟರ್ನ ಹೇಳಿ ನನಗೆ ಒಪ್ಪಿಸಿದ್ದು ಇದೆ, ನಾನು ನಿಮ್ಗೆ ಹೇಳ್ತಾ ಇರೋದು ಇದೆ. ನೀವು ಅದು ಕರಾಟೆ ಕಲಿಯೋಕ್ಕೆ ಮುಂಚೆ ಅಂದರೆ ಅವ್ರು ಗಂಡ ಆಗಿದ್ದನ್ನು ತೋರಿಸಿರ್ತಾರೆ ಸಿನಿಮಾದಲ್ಲಿ, ಏನಾಗಿರ್ತೀರ ಬೇರೆ ವರ್ಕ್ ಏನು? ನಾನು ಈಕೆಯ ಮ್ಯಾನೇಜರ್ ಆಗಿರ್ತೀನಿ, ಈಕೆ ದುಡ್ಡನ್ನ ಉಡಿಸ್ ಮಾಡ್ತಿರ್ತೀನಿ, ಶೋಕಿ ಮಾಡ್ತಿರ್ತೀನಿ. ಹೆಂಡತಿ ಸೂಪರ್ ಸ್ಟಾರ್ ಅಲ್ವಾ, ಹೆಂಡತಿ ದುಡ್ಡಲ್ಲಿ ನಾನು ಆರಾಮ ಸುಳ್ಳು ಪೊಳ್ಳು ಹೇಳ್ಕೊಂಡು ಅವಳಿಗೆ ಇವಳ ಎದುರುಗಡೆ ತುಂಬ ಚೆನ್ನಾಗಿರ್ತೀನಿ, ಬಟ್ ಹೊರಗಡೆ ಚೆನ್ನಾಗಿ ಶೋಕಿ ಮಾಡ್ಕೊಂಡು ಈ ಥರದ್ದೊಂದು ಕ್ಯಾರೆಕ್ಟರ್. ಸೊ ಬಟ್ ಏನು ಹೋಗ್ತಾ ಹೋಗ್ತಾ ಅವನಿಗೆ ಸೆಲ್ಫ್ ರಿಯಲೈಸೇಷನ್ ಆಗ್ತಾ ಹೋಗುತ್ತೆ. ಅದು ಆಬ್ವಿಯಸ್ಲಿ ಸಿನಿಮಾದಲ್ಲಿ ನೋಡ್ತೀರಾ. ಸಿನಿಮಾದೊಳಗೆ ಹೀರೋಯಿನ್ ರಿಯಲಿಸ್ಟಿಕ್ ಥರದ್ದೇನಾದರೂ ಇನ್ಸಿಡೆಂಟ್ ಇಟ್ಕೊಂಡಿದ್ದೀರಾ? ಅಂದರೆ ಈಗ ಯಾವುದೋ ನಡೆದಿರುತ್ತೆ ಕನ್ನಡ ಇಂಡಸ್ಟ್ರಿಲಿ ಅಥವಾ ಬೇರೆ ಇಂಡಸ್ಟ್ರಿಲಿ ಯಾವ್ದಾದ್ರು ನಡೆದಿರುತ್ತೆ, ಅದನ್ನೇನಾದರೂ ಇಲ್ಲಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಅಂದರೆ ಬೇರೆ ಸಿನಿಮಾದೊಳಗೆ ನೀವು ಹೇಳ್ತಾ ಇದ್ದೀರಾ? ಸಿನಿಮಾ ಕತೆ, ಹೀರೋಯಿನ್ ಕತೆ. ಅಂದರೆ ಸಿನಿಮಾ ಕತೆ ವಿದ್ಯಾ ಪಾತ್ರ ಹೇಗಿದೆ ಅಂದರೆ, ಅವಳು ಸೂಪರ್ ಸ್ಟಾರ್ ಆಗಿದ್ರು ಕೂಡ ಅವಳಿಗೆ ಚಿಕ್ಕ ಚಿಕ್ಕ ವಿಷಯ ಅಂದರೆ ತುಂಬ ಲ್ಯಾವಿಶ್ ಆಗಿ ಲೈಫ್ ಲೀಡ್ ಮಾಡೋಕ್ಕೇನು ಇಷ್ಟ ಅಂದರೆ, ಸೂಪರ್ ಸ್ಟಾರ್ ಅಂದರೆ ನಾವು ಆ್ಯಕ್ಟರ್ಸು, ಸೂಪರ್ ಸ್ಟಾರ್ ಅಂದರೆ ಸ್ಟಾರ್ ಆಗಿರೋರಿಗೆ ಒಂದು ಲ್ಯಾವಿಶ್ ಲೈಫ್ ಅಂತ ಇರುತ್ತೆ, ಅವ್ರದ್ದೇ ಒಂದು ಸೆಕ್ಯೂರ್ ಲೈಫ್ ಮಾಡ್ಕೊಂಡಿರ್ತಾರೆ ಅವರು. ಸೊ ಅವಳು ಅದೇ ಥರ ಲೈಫ್ ಇದ್ದರೂ ಕೂಡ ಅವಳಿಗೆ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿರಲ್ಲ. ಆಮೇಲೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಸಿಕ್ಕಾಪಟ್ಟೆ ಪಾನಿಪುರಿ ತಿನ್ನಬೇಕು, ಮಕ್ಳಿಗೆ ಹೆಲ್ಪ್ ಮಾಡಬೇಕು, ಆಚೆ ಹೋಗಬೇಕು ಅಂದರೆ ಹೆಲ್ಪಿಂಗ್ ನೇಚರ್ ತುಂಬ ಇರುತ್ತೆ ಅವಳಿಗೆ. ಸೊ ಹೀರೋಯಿನ್ಸ್ ಯೂಶ್ವಲಿ ಟ್ಯಾಂಟ್ರಮ್ಸ್ ತೋರಿಸಲ್ಲ ಅಂತ ಸಿನಿಮಾದಲ್ಲಿ ತೋರಿಸ್ತೀವಿ ನಾವು, ಅಂದರೆ ತುಂಬ ಸಿಂಪಲ್ ಆಗಿರ್ತಾರೆ ಅವರು. ಬಟ್ ನನ್ನ ಗಂಡ ಆದವನು, ನನ್ನ ಪತಿ ಆದವನು ನನ್ನ ಮುಂದೆ ಸಿಕ್ಕಾಪಟ್ಟೆ ಮುಗ್ಧನಾಗಿ ಸ್ವೀಟ್, ಅಯ್ಯೋ ನನ್ನ ಗಂಡ ಸಿಕ್ಕರೆ ಹಿಂಗೆ ಸಿಗಬೇಕು ಅಂತ ಅನ್ಕೊಂಡಿರ್ತೀನಿ ನಾನು. ಬಟ್ ಎಲ್ಲ ನನ್ನ ದುಡ್ಡನ್ನ ಉಡಾಯಿಸ್ತಾ ಇರ್ತಾರೆ. ಆಮೇಲೆ ಶೋಕಿ ಫುಲ್ ಶೋಕಿ, ಎಲ್ಲ ಒಳ್ಳೊಳ್ಳೆ ಇಂಪೋರ್ಟೆಡ್ ಬ್ರ್ಯಾಂಡ್ ಹಾಕೊಂಡು ಶೋಕಿ ಮಾಡ್ತಾ ಇರ್ತಾರೆ. ಬಟ್ ನನ್ನ ಗಮನಕ್ಕೆ ಅದಿರಲ್ಲ, ಗೊತ್ತಿರಲ್ಲ. ನಾನೊಂದು ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರ್ತೀನಿ. ಬರೀ ವಿದ್ಯಾನ ಅಥವಾ ಹಿಂದೆ ಮುಂದೆ ಏನಾದ್ರು ಬಾಲ ಇದೆಯಾ? ಓನ್ಲಿ ವಿದ್ಯಾ. ಯಾಕೆ ಅಂದರೆ ಅದು ಸಾಂಗ್ ಬಿಟ್ಟಾಗ ಟ್ರೈಲರ್ ಬಿಟ್ಟಾಗ ಎಲ್ಲ ವಿದ್ಯಾಬಾಲ್ ಅಂತರ ಫುಲ್ಲು ಇದಿದೆ ಅಂತ ಹೇಳ್ತಿದ್ರು, ಅದಕ್ಕೆ ವಿದ್ಯಾ ಬಾಲ್ ಅಂತ ಹೋಗ್ಬಿಟ್ರೆ ನೀವು? ಇಲ್ಲ, ನಿಮ್ಮ ಪಾತ್ರಕ್ಕೆ ಯಾರು ರೆಫರೆನ್ಸ್ ತಗೊಂಡಿದ್ದೀರಾ? ರೆಫರೆನ್ಸ್ ಇಲ್ಲ ಯಾರು ನೀವು ಹೇಳ್ಬೇಕದು. ಅಲ್ಲ, ನಾನು ಕೇಳಿದ್ದಕ್ಕೆ ಕ್ವಶನ್ ಇದು ಮಾಡಲಿಲ್ಲ. ಅಂದರೆ ಗಾಸಿಪ್ಸ್ ಥರದ್ದು ಏನೋ ನಿಮ್ಮ ಕ್ಯಾರೆಕ್ಟರ್ಗೆ ರಿಲೆವೆಂಟಾಗಿ ಏನೋ ಟಚ್ ಮಾಡ್ಕೊಂಡಿದ್ದಾರಾ ಅಂತ. ಕಾಮಿಕಲ್ ವೇ ಅಲ್ಲಿ ಆದರೂ ಕೂಡ
ಇಲ್ಲ ಆ ತರ ಏನು ಟಚ್ ಮಾಡ್ಕೊಂಡಿಲ್ಲ. ಒಂದ್ ಮೆಸೇಜ್ ಏನ್ ಕೊಡ್ತೀವಿ ಅಂದ್ರೆ ಹೀರೋಯಿನ್ಸ್ ಸಿಂಪಲ್ ಆಗಿರ್ತಾರೆ ಅಂತ ಒಂದ್ಬಿಟ್ರೆ ಇನ್ನೇನು ಎಮೋಷನ್ ಇರುತ್ತೆ. ಅಂದ್ರೆ ನಾವು ಪಬ್ಲಿಕ್ ಫಿಗರ್ ಆದ ತಕ್ಷಣ ನಾವು ಬರೀ ನಮ್ಮ ಬಗ್ಗೆ ಏನ್ ಬೇಕಾದ್ರೂ ಬರ್ದ್ಬಿಡ್ಬೋದು, ಹೆಂಗಾದ್ರೂ ಮಾಡ್ಬೋದು ಅನ್ನೋದು ನಮ್ಗೊಂದು ಮನ್ಸಿರುತ್ತೆ ಅನ್ನೋದು ಒಂದು ಹ್ಯೂಮನ್ ಸೈಡ್ ಆಫ್ ಹೀರೋಯಿನ್ ಅವ್ರ ಆಕ್ಟರ್ ತೋರಿಸಿದೀವಿ. ಮೇಕಪ್ ಕಳ್ಸಿದ ಮೇಲೆ ಆಕೆ ಹೆಂಗಿರ್ತಾಳೆ. ಸೊ ವಿಜಯ್ ಪ್ರಸಾದ್ ಅವರು ಅವರೊಬ್ರು ಡೈರೆಕ್ಟರ್ ಸಿನಿಮಾದಲ್ಲಿ. ಅವ್ರು ಯಾರು ಅಂತ ಹೇಳಿಲ್ಲ, ಅವ್ರಾಗಿನೂ ಬರ್ಬೋದು. ಸೊ ಇವ್ರು ಡೇಟ್ಸ್ ತಗೊಳಕ್ಕೆ ಅವ್ರು ಒದಾಡ್ತಿರ್ತಾರೆ. ಇನ್ನೂ ತಗೊಂಡಿರಲ್ಲ. ಈ ವಿದ್ಯಾಪತಿಗೂ ಪೂಜಾಪತಿಗೂ ಏನಿದೆ ವ್ಯತ್ಯಾಸ ಸರ್? ಆಕ್ಷನ್ ವಿದ್ಯಾಪತಿ, ಕಟ್ ಪೂಜಾಪತಿ. ಅಲ್ಲಿ ವಿದ್ಯಾಪತಿಯಲ್ಲಿ ಬಹಳ ಅವನು ಅಂದ್ರೆ ಸ್ವಲ್ಪ ಶೋಕಿಲಲ್ಲ ಹಿಂಗೆಲ್ಲ ಇರ್ತಾರೆ. ನಾನು ನಿಜ ಜೀವನದಲ್ಲಿ ಬಹಳ ಪಾಪ ಅವ್ರ ಪರ್ಸನಾಲಿಟಿನ ಬಿಟ್ಟು ಅವ್ರು ಆಕ್ಟ್ ಮಾಡಿರೋದು ಸಿನಿಮಾ. ಅಂದ್ರೆ ಯೂಶಲಿ ನಾವು ಇವ್ರಿಗೆ ಶೋಕಿ ಮಾಡಲ್ಲ, ಸಿಂಪಲ್ ಆಗಿರ್ತಾರೆ ಆಸ್ ಅ ಹ್ಯೂಮನ್ ಬೀನ್. ಬಟ್ ಇದು ಆಪೋಸಿಟ್ ಮಾಡ್ಬೇಕಲ್ಲ, ಫುಲ್ ಕಲರ್ ಎಲ್ಲ ಮಾಡ್ಕೊಂಡು ಒಳ್ಳೆ ಹುಚ್ಚಿನ ತರ ಕಾಣಿಸ್ಕೊಂಡು ನನಗೆ ಮಾಡ್ಕೊಂಡು ಸಣ್ಣ ಇಷ್ಟು ಕಟ್ ಮಾಡ್ಬಿಟ್ರೆ ಅಯ್ಯೋ ಸ್ಟೈಲ್ ತರ ಆಗ್ಬಿಡುತ್ತೆ ಬೇಡ ಅಂತ. ಕಟ್ ಮಾಡೋಂಗೆ ನಾನೇ ಕೇಳ್ತಿರ್ತೀನಿ, ಕಟ್ ಮಾಡೋಂಗೆ ಇದು ಸ್ಟೈಲ್ ತರ ಕಾಣ್ತಾ ಇಲ್ಲ ಅಲ್ವಾ. ನನಗೆ ಒಂಥರ ಮುಜುಗರ ಆ ಥರದ್ದೆಲ್ಲ. ಇನ್ನು ಆ ಥರದಲ್ಲಿ ಎಲ್ಲ ಕೂದಲನ್ನೆಲ್ಲ ಬಣ್ಣ ಹಾಕೊಂಡು, ಸೊ ಅದು ಭಾಳ ಒಂಥರ ಸ್ಟಾರ್ಟಿಂಗ್ ಕ್ಯಾಪ್ ಹಾಕೊಂಡು ಹಿಂಗೆ ಓಡಾಡ್ತಾ ಇದ್ದೆ. ಯಾರು ನೋಡಿರ್ಬಿಟ್ಟು ನಾನು ಇದು ಬಣ್ಣ ಹಾಕಿಸ್ಕೊಂಡು ಬಂದೆ ತಲೆಗೆ. ರಾತ್ರಿ ಆಗಿತ್ತು, ಮುಗಿಸ್ಕೊಂಡು ಎಲ್ಲ ಡಿಸ್ಕಷನ್ ಮುಗಿಸ್ಕೊಂಡು ಕರಡಿ ಮಲ್ಬಿಟ್ಟಿದ್ದೆ ಅವಳು. ಸೊ ನಾನು ಮಲ್ಕೊಂಡು ಬೆಳಿಗ್ಗೆ ಎದ್ದು ಹಿಂಗೆ ನೋಡ್ತಾಳೆ, ನನ್ನ ತಲೆಯಲ್ಲಿ ತುಂಬ ಬಣ್ಣ. ಅವಳು ಅಂದ್ರೆ ಅವಳಿಗೆ ಇವ್ನು ಯಾರಪ್ಪ ಇವನು ಅಂತ. ನಾನು ಅಲ್ವೋ ಗಂಡನೋ ಅಲ್ವೋ ಇವನು ಅನ್ನೋ ಇದರಲ್ಲಿ ಡೈಲಾಗ್ ಚಪ್ರಿ ತರ ಕಾಣ್ತಿದ್ದಾರೆ. ಉತ್ತರ ಕರ್ನಾಟಕದ ಭಾಷೆ. ಹೌದು, ಚಪ್ರಿ ತರ ಕಾಣ್ತಿದ್ದಾರೆ ಅಂತೆಲ್ಲ ಬೈದ್ಲು. ಇಲ್ಲಮ್ಮ ಅದು ಹಂಗಲ್ಲ, ಸಿನಿಮಾಗೆ ಹಂಗೆ ಅವಳೆಲ್ಲ ಸ್ಟಾರ್ಟಿಂಗ್ ಬೈತಾ ಇದ್ಲು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಪರವಾಗಿಲ್ಲ, ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಅಂತ ಅವ್ರು ಸ್ವಲ್ಪ ಕನ್ವಿನ್ಸ್ ಆದ್ಲು. ಈ ಶೂಟಿಂಗ್ ಎಲ್ಲ ಎಲ್ಲೆಲ್ಲ ಆಗಿರೋದು? ಎಲ್ಲ ಎಲ್ಲ ಬೆಂಗಳೂರು ಸುತ್ತಮುತ್ತ ಅಷ್ಟೇ, ಇನ್ನೇನು ನಾವು ಹೊರಗಡೆ. ಈ ನಿಮ್ಗೆ ಒರಿಜಿನಲ್ ಆಗಿ ಬೇರೆ ಏನು ಪಟ್ಟುಗಳು ಗೊತ್ತು ಈ ಕರಾಟೆ ಥರದ್ದು ಬೇರೆ? ಹಂಗೆಲ್ಲ, ಬಟ್ ಎಲ್ಲದೋ ಒಂದಿಷ್ಟು ಬೇಸಿಕ್ಸ್ ಹೇಳ್ಕೊಟ್ರು. ನಾನು ಒಂದಿಷ್ಟು ಕ್ಲಾಸ್ಗೆ ಹೋಗ್ತಾ ಇದ್ದೆ, ಜಿಮ್ನಾಸ್ಟಿಕ್ಸ್ ಬೇಸಿಕ್ಸು, ಆಮೇಲೆ ಈ ಕರಾಟೆ ಬೇಸಿಕ್ಲಿ ಕಿಕ್ಸು ಪಂಚಸ್ಸು ಅದರದ್ದು ಬೇಸಿಕ್. ಅಂದರೆ ಈ ಸ್ಕೂಲ್ ಟೈಮಲ್ಲೆಲ್ಲ ಮಾಡಿ ರೂಢಿ ಇತ್ತು ಸ್ವಲ್ಪ. ಅದು ಬಿಟ್ಟು ಇಲ್ಲೋ ಸ್ವಲ್ಪ ನೀಟಾಗಿ ಕಿಕ್ಸು ಪಂಚಸ್ಸು ಅವನ್ನೆಲ್ಲ ನೀಟಾಗಿ ಕಲ್ತ್ಕೊಂಡಿದ್ದೆ. ಯಾಕೆಂತಂದರೆ ಒಂದು ನಿಮಗೆ ಒಡೆಗೆ ಗೊತ್ತಿಲ್ಲ ಅಂದರೆ ಒಡೆಸ್ಕೊಳಕ್ಕಾರ ಗೊತ್ತಿರ್ಬೇಕು. ಹೊಡೆದಾಗ ಹಿಂಗೆ ಆಳ್ತಾರೆ, ಇಲ್ಲಿ ಬೀಳಿ ಅಂತ ಹೇಳಿರ್ತಾರೆ. ಹೆಂಗೆ ಬಿದ್ದರೆ ಮೂಳೆಗಳೆಲ್ಲ ಫಿನಿಶ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರನಾದರೂ ಒಂದಿಷ್ಟು ಬೇಸಿಕ್ಸ್ ಗೊತ್ತಿರಬೇಕು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಕಲ್ತ್ಕೊಂಡಿದ್ದೆ. ಈ ಸಾಂಗ್ಗಳು ಬಿಟ್ಟಿದ್ರಿ ಫಸ್ಟ್ ಕರಾಟೆದೇ ಒಂದು ಸಾಂಗ್, ಇವ್ರದ್ದು ಒಂದು ಸಾಂಗ್ ಬಿಟ್ಟಿದ್ರಿ. ಅದೆಲ್ಲ ಸಿಚುವೇಶನಲ್ ಸಾಂಗ್ಸ್ಗಳ ಅಥವಾ ಕಮರ್ಷಿಯಲ್ ಪರ್ಪಸ್ ಅಂತ? ಇಲ್ಲ, ಸಿನಿಮಾದಲ್ಲಿ ಇದೆ ಸಾಂಗ್, ಸಿಚುವೇಶನಲ್ ಸಾಂಗ್ಸ್ ಅವೆಲ್ಲ. ಕಮರ್ಷಿಯಲ್ ಪ್ರಮೋಷನಲ್ ಪರ್ಪಸ್ ಅಂತ ಬಿಟ್ಟರೆ ಸಾಂಗ್ ಇವತ್ತೊಂದು ಬಿಟ್ಟಿದ್ದೀವಿ. ಸಾಂಗ್ RCB ಈಗ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು. RCB ಟ್ರಿಬ್ಯೂಟ್ ಅಂತ ಒಂದು ಸಾಂಗ್ ಬಿಟ್ಟಿದ್ದೀವಿ. ಅದು ಸಿನಿಮಾದಲ್ಲಿ ಸಾಂಗ್ ಇದೆ, ಆಡಿಯೋ ಇದೆ. ಬಟ್ ಅದನ್ನ ನಾವು RCBಗೆ ಟ್ರಿಬ್ಯೂಟ್ ಮಾಡಿ ಆ ಸಾಂಗ್ ಎಡಿಟ್ ಮಾಡಿದ್ದೀವಿ. ಟೈಟಲ್ ಕಾರ್ಡಲ್ಲಿ ಹೋಗುತ್ತಾ? ಇಲ್ಲ, ಸಿನಿಮಾದಲ್ಲಿ ಇದೆ. ಆ್ಯಕ್ಚುಲ್ ಸಾಂಗ್ ಇದೆ, ಸಿನಿಮಾ ಸಾಂಗ್ ಇದೆ. ಓಕೆ ಓಕೆ. ಅದು ಸಾಂಗ್ನ ನಮ್ಗೆ ರಿವೀಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅಲ್ಲಿ ಇನ್ನು ವಿಜುವಲ್ಸ್ನ. ಸೊ ಹಂಗಾಗಿ ಈ ಥರ ಇವತ್ತು ಮ್ಯಾಚ್ ಬೇರೆ ಇದೆ, ಇವತ್ತು ಮ್ಯಾಚ್ ಇದೆ RCB. ಆಡಿಯನ್ಸ್ ನೀವು ಹೆಂಗೆ ಇದು ಮಾಡ್ತೀರಿ? ಟಗರು ಪಲ್ಯ ಆಮೇಲೆ ವಿದ್ಯಾಪತಿಗೆ ಬರಬೇಕು ಅನ್ನೋದು ನೀವು ಏನು ವಿಷಯ? ನಾನು ಟಗರು ಪಲ್ಯ ಬಂದಾಗಲೂ ಜನ ಹಂಗೆ ಬರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನನಗೆ ಬರ್ತಾರೆ ಅಂತ ನನಗೆ ಮೀನ್ ಬಂದ್ಬಿಡ್ತಾರೆ ನೋಡಿ. ಚೆನ್ನಾಗಿದೆ ಸಿನಿಮಾ, ಹೌದು, ಬಟ್ ಬಂದ್ರಲ್ಲ ಜನ. ಒಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಜನ ಬಂದ್ರಲ್ಲ, ಅದೇ ನಂಬಿಕೆಯಲ್ಲಿ ಇದ್ದೀನಿ. ಈ ಸಿನಿಮಾನು ಅಷ್ಟು ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿದೆ, ಸೊ ಬಂದೇ ಬರ್ತಾರೆ. ಅದರಲ್ಲಿ ಮಾತಾಗಿರಲಿ, ಓವರ್ ಆಲ್ ಕಂಟೆಂಟ್ ಆಗಿರಲಿ, ಇವನ್ ಪ್ಲೇಸ್ ಆಗಿರಲಿ, ಎಲ್ಲ ದೇಸಿತನ ತುಂಬ ಜಾಸ್ತಿ ಇರ್ತದೆ. ಈ ಥರದ್ದನ್ನ ಇದರಲ್ಲಿ ಯಾವುದನ್ನ ಎಲೆಕ್ಟ್ ಮಾಡ್ಬೋದು ಆ ಥರದ ವಿಷಯ? ಇಲ್ಲಿ ಇಲ್ಲಿ ಹ್ಯೂಮರ್, ಅರ್ಬನ್ ಹ್ಯೂಮರ್ ಅಂತ ಹೇಳ್ತೀನಿ. ಇದು ಅರ್ಬನ್ ಹ್ಯೂಮರ್ ಸ್ಟೋರಿ. ಇದು ಅಲ್ಲೊಂದು ತೀರಾ ಹಳ್ಳಿ ಕತೆ ಇತ್ತು. ಹಂಗೆ ನೋಡಿದ್ರೆ ನನಗೆ ಆ ಸಿನಿಮಾ ಕಷ್ಟನೇ ಆಗಿಲ್ಲ. ಟಗರು ಪಲ್ಯ ನನ್ನೂರಿನ ಕತೆ ಇದು, ನಾನು ಬೆಳೆದು ಬಂದಿರೋ ಕತೆ ಇದು.
ಹಳ್ಳಿಗಾಡು ಆ ಜನ. ನಾನು ಈಗಲೂ ಊರಿಗೆ ಹೋದ್ರು ಟವಲ್ಲು ಪಂಚೆ ಹಾಕೋತೀನಿ. ಸೊ ಆ್ಯಕ್ಚುಲಿ ನಂಗೆ ಇದು ಕಷ್ಟ ಆಯ್ತು ಸ್ವಲ್ಪ, ಈ ಕೂದಲೆಲ್ಲ ಹಿಂಗೆ ಹಾಕೊಂಡು ಚುಚ್ಚಿದ್ರು, ಕೈಗೆಲ್ಲ ಉಂಗುರ ಹಾಕೊಂಡು ಹಿಂಗೆಲ್ಲ. ಯಾಕಂದ್ರೆ ನಾನು ಇವತ್ತು ನೋಡಿ ನನಗೆ ಒಂದು ಉಂಗುರ ಹಾಕೊಳ್ಳಲ್ಲ, ಒಂದು ಚೈನ್ ಹಾಕೊಳ್ಳಲ್ಲ. ಅಷ್ಟೊಂದೆಲ್ಲ ಚೈನ್ ಹಾಕೋಬೇಕು ಅಂದರೆ ಒಂಥರ ಅನಿಸ್ತಾ ಇತ್ತು ನನಗೆ. ನಿಮಗೆ ರಿಯಲ್ ಲೈಫಿಗೂ ಅಂದರೆ ಈಗ ಆರ್ಟಿಸ್ಟ್ ಆಗಿರೋದ್ರಿಂದ ಮತ್ತು ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗಿರೋದ್ರಿಂದ ಏನು ತುಂಬ ಹತ್ರ ಅನ್ನಿಸ್ತು, ಯಾವುದು ಇದೆಲ್ಲ ನಂದು ಅಂತ ಅನಿಸ್ತು? ಆ್ಯಕ್ಚುಲಿ ನನಗೆ ಎಲ್ಲ ಒಂದೇ ಅನಿಸಿದ್ದು. ಅಂದರೆ ಅವ್ರ ಕತೆ ಎಕ್ಸ್ಪ್ಲೇನ್ ಮಾಡಿದಾಗ ಅಂದರೆ ನಾನು ಅದೇ ಹೇಳಿರೋದು 6 ಹಿಟ್ ಕೊಟ್ಟಿದ್ದಾರೆ ಅಂತ. ಮೋಸ್ಟ್ಲಿ ಮುಂದೆ ಸಿನಿಮಾ ಇದು ಜೊತೆ ಎಲ್ಲಾನು ಹಿಟ್ ಆಗಲಿ ಅಂತ ಅನ್ಕೋತೀನಿ. ಸೊ ಆ ಥರ ನರೇಶನ್ ಕೊಟ್ಟಾಗ, ಬಟ್ ಅವಳು ಸಿಕ್ಕಾಪಟ್ಟೆ ಸಿಂಪಲ್ ಇರ್ತಾಳೆ, ಆರಾಮಾಗಿ ಎಲ್ಲರ ಜೊತೆ ಅಂದರೆ ಅನ್ಕೋತಾರ ಯಾರ ಹತ್ರ ಮಾತಾಡಲ್ಲ, ಹೀರೋಯಿನ್ಸ್ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಸೊ ಆ ಥರ ಏನು ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ ಇಲ್ಲ. ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಇರ್ತೀನಿ ಸಿನಿಮಾದಲ್ಲಿ, ಇವ್ರು ಜಾಸ್ತಿ ನನ್ನ ಕ್ವಾಟ್ಲೆ ಕೊಡ್ತಾ ಇರ್ತಾರೆ. ಆ ಕತೆ ಕೇಳಿದಾಗ ನನಗೆ ಕನೆಕ್ಟ್ ಆಯಿತು. ಅಂದರೆ ಯೂಶಲಿ ಇವರು ಅವ್ರ ನಮ್ಮ ಆ್ಯಕ್ಟರ್ಸ್ ಆಗಿ ನಮ್ಮ ಪರ್ಸ್ನಾಲಿಟಿ ಬಿಟ್ಬಿಟ್ಟು ನಾವು ಆ್ಯಕ್ಟಿಂಗ್ ಮಾಡಬೇಕಾಗುತ್ತೆ. ಇವಾಗ ನನಗೊಂದು ನೆಗೆಟಿವ್ ಕ್ಯಾರೆಕ್ಟರ್ ಬಂದರು ಅಂದರೆ ಅದು ನನ್ನ ಕ್ಯಾರೆಕ್ಟರ್ ಅಲ್ಲ ರಿಯಲ್ ಲೈಫಲ್ಲಿ, ಬಟ್ ಅದು ನಾನು ಸ್ಕ್ರೀನ್ ಮೇಲೆ ತೋರಿಸ್ಲೇಬೇಕು. ಬಟ್ ಇದು ನನಗೆ ಏನಕ್ಕೆ ಈಸಿ ಆಯಿತು ಅಂದರೆ ನಾನು ಹೇಗಿದ್ದೀನಿ ಹಾಗೇ ಇದೆ ಕ್ಯಾರೆಕ್ಟರು. ನನಗೆ ಏನು ಖುಷಿ ಅಂದರೆ ನಾನು ತುಂಬ ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ದೀನಿ. ಅಂದರೆ ಫಸ್ಟ್ ಸಿನಿಮಾ ಅಲ್ಲಿ ನಾನು ಲಂಗ ದಾವಣಿ ಸಿಂಪಲ್ ಆಗಿ ಒಂದಿರೋ ಹುಡುಗಿ 18 ವರ್ಷ ಅಂತ ತೋರಿಸ್ಬೇಕಿತ್ತಲ್ಲಿ. ಆ ಥರ ಒಂದಿರೋ ಕ್ಯಾರೆಕ್ಟರ್ ಇದರಲ್ಲಿ ಫುಲ್ ಗ್ಲಾಮ್ ಆಗಿ ಕಾಣಿಸ್ಕೊತೀನಿ ಅನ್ನೋದೊಂದು ಖುಷಿ ಇತ್ತು ನನಗೆ. ಆಮೇಲೆ ಒಂದು ಹೀರೋಯಿನ್ ಅಂದರೆ ಎಲ್ಲ ಥರ ತೋರಿಸ್ತಾರಲ್ವ, ಅವಳು ಎಲ್ಲ ಥರ ಬಟ್ಟೆಯಲ್ಲೂ ಚೆನ್ನಾಗಿ ಕಾಣಿಸ್ತಾಳೆ ಅನ್ನೋದೊಂದು ಪ್ರೂವ್ ಮಾಡಬೇಕಿರುತ್ತೆ. ಅದನ್ನು ಮೋಸ್ಟ್ಲಿ ಮದನಾರಿ ಸಾಂಗಲ್ಲಿ ಇದಾಗಿದೆ ಅಂತ. ಕಾಂಬೋ ಬರೋದು ನಿಮ್ಮದು ಗರುಡರಾಮ್ದು ಮಾತ್ರನಾ ಅಥವಾ ಓವರಾಲ್ ಎಲ್ಲರೂ ಇದ್ದಾರೆ? ಎಲ್ಲರದ್ದು ಕಾಂಬೋ ಇದೆ. ಅಲ್ಲ, ಇವ್ರ ಜೊತೆನೂ ಕಾಂಬೋ? ಇವ್ರ ಜೊತೆನೂ ಇದೆ, ಗರುಡರಾಮ್ ಅವ್ರ ಜೊತೆ ಇದೆ. ಇವ್ರ ಜೊತೆ ಗರುಡರಾಮ್ ಚೆನ್ನಾಗಿದೆ. ಗರುಡರಾಮ್ ಅವ್ರ ಕಾಂಟ್ರಿಬ್ಯೂಷನ್ ಈ ಸಿನಿಮಾಗೆ ತುಂಬ ಇದೆ. ಆಮೇಲೆ ಈ ಸಿನಿಮಾದಲ್ಲಿ ಬೇರೆ ರೀತಿಯ ಗರುಡರಾಮ್ನ ನೋಡ್ತೀವಿ. ಬಂದ ಆವಾಜ್ ಆಗ್ತಾ ಹೊಡಿರೋ ಆ ಥರ ಗರುಡರಾಮ್ ಅಲ್ಲ, ಆ ಗರುಡರಾಮ್ ಅಲ್ಲ. ಈ ಗರುಡರಾಮು ಒಂದು ಸಣ್ಣ ಡಾರ್ಕ್ ಹ್ಯೂಮರ್ ಇದೆ ಗರುಡರಾಮ್ಗೆ. ಅವ್ರು ಆ್ಯಕ್ಟ್ ಮಾಡಿ ತುಂಬ ಸೀನ್ಸ್ ಆಕ್ಟಿಂಗ್ ಇದೆ. ಟಿಪಿಕಲ್ ಅಂದ್ರೆ ಗೊತ್ತಲ್ವಾ, ಕಮರ್ಷಿಯಲ್ ಸಿನಿಮಾಗಳಲ್ಲಿ ಬರ್ತಾರೆ ಬರೀ ಫೈಟ್ ಟೈಮಲ್ಲಿ ಹೊಡೆದ್ಬಿಟ್ಟು ಹೋಗ್ತಾರೆ, ಹಂಗಿಲ್ಲ ಇದರಲ್ಲಿ. ಸೊ ಒಂದು ಬೇರೆನೇ ಗರುಡರಾಮ್ ಅವರಿದ್ರೆ. ಗರುಡರಾಮ್ ಅವ್ರಿಗೆ ಅವರೇ ಹೇಳೋದು ಅವ್ರಿಗೆ ಭಾಳ ನನಗೆ ಭಾಳ ಸ್ಪೆಷಲ್ ಸಿನಿಮಾ ಅಂತ ಇದು. ಅವರು ಪ್ಯಾನ್ ಇಂಡಿಯಾ ವಿಲನ್ ಹಂಗೆ ನೋಡಿದ್ರಲ್ವ, ಪ್ಯಾನ್ ಇಂಡಿಯಾ ಆಕ್ಟರ್ ಅವರು. ಎಲ್ಲ ಕಡೆ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಅವ್ರಿಗೆ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಅಪ್ರೋಚ್ ಆದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಯಾರು ಹೀರೋ ಅಂತ ಕೇಳಿದಾಗ ನಾಗಭೂಷಣ್ ಅಂದಾಗ ಅಯ್ಯೋ ಅಂತ ಅಂದಿದ್ದಾರೆ. ಇಟ್ ಇಸ್ ನ್ಯಾಚುರಲ್. ಹೌದು, ಯಾಕಂದ್ರೆ ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದಾರೆ, ಇನ್ನು ನಾಗಭೂಷಣ್ ಜೊತೆ ಯಾಕೆ ಮಾಡಬೇಕು ಅಂತ. ಮತ್ತು ಪುನಃ ಕತೆ ಎಲ್ಲ ಕೇಳಾದ್ಮೇಲೆ ಕತೆ ಎಲ್ಲ ಇಂಪ್ರೆಸ್ ಆಗಿ ಆಮೇಲೆ ಅವ್ರ ಹೆಂಡತಿಯವ್ರು ಹೇಳಿದ್ರಂತೆ, ಇಲ್ಲ ಅವ್ರು ನಾಗಭೂಷಣ್ ಒಳ್ಳೆ ಆ್ಯಕ್ಟರ್ ಅವ್ರ ಜೊತೆ ಮಾಡಿ ಕತೆನೂ ಚೆನ್ನಾಗಿದೆ ಅಲ್ವಾ ಅಂತಂದ್ರಂತೆ. ಸೊ ಹಾಗೆ ಆವಾಗ ನಾನು ಯಾವಾಗ ಅನ್ಕೋತೀನಿ, ಓಕೆ ನಾನು ಸ್ವಲ್ಪ ಮಟ್ಟಿಗೆ ಫ್ಯಾಮಿಲಿ ರೀಚ್ ಆಗಿದ್ದೀನಿ ಅಂತ. ಆವಾಗ ನಂಗೆ ಸ್ವಲ್ಪ ರಿಯಲೈಸ್ ಆಗುತ್ತೆ. ಈಗ ನಿಮ್ಮದು ಪ್ರೀವಿಯಸ್ ಇಯರ್ ಹಿಟ್ ಆಗಿತ್ತು ಚಿಕ್ಕಣ್ಣನ ಜೊತೆ, ಅದು ಕಾಮಿಡಿ ಕಮ್ ಫ್ಯಾಮಿಲಿ ಎಂಟರ್ಟೈನರ್. ಇದು ಕೂಡ ಅದನ್ನೇ, ಇವನ್ ಅದರಲ್ಲೂ ಸಾಂಗ್ ಹಿಟ್ ಆಗಿತ್ತು, ಇದರಲ್ಲೂ ಸಾಂಗ್ ಹಿಟ್ ಆಗಿತ್ತು. ಆ ಥರ ತುಂಬ. ಆಮೇಲೆ ಇವ್ರದ್ದು ಸೆಕೆಂಡ್ ಥಿಯರಿಟಿಕಲ್ ಸಿನಿಮಾ, ನಂದು ಸೆಕೆಂಡ್ ಥಿಯರಿಟಿಕಲ್ ಸಿನಿಮಾ. ಸೊ ಆ ಸಿನಿಮಾನು ಗೆಲ್ತು, ಈ ಸಿನಿಮಾನು ಗೆಲ್ಲುತ್ತೆ ಅನ್ನೋ ಒಂದು ಹೋಪಲ್ಲಿ ಇದೀವಿ. ಅಂದರೆ ಏನಕ್ಕೆ ಗೆಲ್ಲುತ್ತೆ ಅಂತ ಅಷ್ಟು ಚೆನ್ನಾಗಿ ಹೇಳ್ತಿದ್ದೀವಿ ಅಂದರೆ ಏನೂ ಮುಜುಗರ ಇಲ್ಲ ನಿಮಗೆ. ಒಂದು ಸ್ವಲ್ಪ ಸಿನಿಮಾಗಳಲ್ಲಿ ಒಂದು ಸ್ವಲ್ಪ ಡಬಲ್ ಮೀನಿಂಗ್ ಜೋಕ್ ಇದ್ದೇ ಇರುತ್ತೆ, ನಾನು ಇಲ್ಲ ಅಂತಿಲ್ಲ. ಬಟ್ ನಮ್ಮ ಸಿನಿಮಾದಲ್ಲಿ ಒಂದೂ ಇಲ್ಲ ಅಲ್ವಾ, ಒಂದೂ ಇಲ್ಲ. ಇಟ್ಸ್ ಅ ಕ್ಲೀನ್ ಕಾಮಿಡಿ ಸಿನಿಮಾ. ಚಿಕ್ಕ ಮಕ್ಳಿಗೆ ಬೇಸಿಕಲಿ ಇವಾಗ ಚಿಕ್ಕ ಮಕ್ಳು ತುಂಬ ಹೆಣ್ಮಕ್ಳಿಗೂ ಕರಾಟೆ ಕಲಿಸ್ತಾರೆ ಇವಾಗೆಲ್ಲ. ನಮ್ಮ ಮನೇಲೆ ತುಂಬ ನಮ್ಮ ಅಜ್ಜಿಗೆ ಸಿಕ್ಕಾಪಟ್ಟೆ ಮಕ್ಕಳು ಮೊಮ್ಮಕ್ಕಳು ಜಾಸ್ತಿ, ದೊಡ್ಡ ಫ್ಯಾಮಿಲಿ, ಎಲ್ಲರೂ ಕರಾಟೆ ಕಲಿತಿದ್ದಾರೆ ಹೆಣ್ಮಕ್ಳಿಗೆ. ಸೊ ಎಲ್ಲ ಮಕ್ಕಳು ಯಾರು ಕರಾಟೆ ಆಡ್ತಾರೋ ಅವ್ರಿಗೊಂದು ಇಂಟ್ರೆಸ್ಟ್ ಇರುತ್ತೆ, ಏನಿದು ಸಿನಿಮಾ ಹಿಂಗೆ ವಿಚಿತ್ರವಾಗಿದೆ ಅಂತಲ್ವಾ, ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ. ಸೊ ಮಕ್ಕಳು, ಹಿರಿಯರು, ಮಿಡಲ್ ಏಜ್ ಅವರು ಎಲ್ಲರೂ, ನಮ್ಮ ಸೀರಿಯಲ್ ಯಾರ್ಯಾರು ನೋಡ್ತಿದ್ರು ಅವ್ರು ಎಲ್ಲರೂ ಬಂದ್ಬಿಟ್ಟು ಈ ಸಿನಿಮಾ ನೋಡ್ಬೋದು. ಏನೋ ಮುಜುಗರ ಇಲ್ಲ, ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಒಂಥರ ಕಾಮಿಡಿ, ರೊಮ್ಯಾನ್ಸ್, ಆ್ಯಕ್ಷನ್ ಎಲ್ಲ ಇದೆ. ಆ್ಯಕ್ಚುಲಿ ಯೂಶಲಿ ಕಾಮಿಡಿ ಸಿನಿಮಾದಲ್ಲಿ ಆ್ಯಕ್ಷನ್ ಕಮ್ಮಿ, ಅಂದರೆ ಕಾಮಿಡಿ ಅಲ್ಲೇ ತೇಲ್ಸ್ಕೊಂಡು ಹೋಗ್ಬಿಡ್ತಾರೆ ಸಿನಿಮಾದಲ್ಲಿ, ಆ್ಯಕ್ಷನ್ ಇರಲ್ಲ. ಬಟ್ ಇಲ್ಲಿ ಆ್ಯಕ್ಷನ್ ಕೂಡ ಇದೆ. ಅದು ಗರುಡರಾಮ್ ಅನ್ನೋ ಪರ್ಸ್ನಾಲಿಟಿ, ನಾಗಭೂಷಣ್ ಅನ್ನೋ ಅವ್ರ ಪರ್ಸ್ನಾಲಿಟಿ, ಅವ್ರಿಬ್ರು ಮಧ್ಯ ಅವ್ರು ನೋಡೋದೇ ಹಿಂಗೆ ನೋಡಬೇಕು. ಸೊ ಅದರಲ್ಲಿ ಅವ್ರು ಯಾವ ರೇಂಜಿಗೆ ಎದ್ದು ಹೊಡಿತಾರೆ ಅನ್ನೋದೇ ಕಾಮಿಡಿ. ಅದು ಆ್ಯಕ್ಚುಲಿ ಧನಂಜಯ ಡಿಸಿಷನ್. ಪ್ರೊಡ್ಯೂಸರು ಡೈರೆಕ್ಟರ್ನ ಕೇಳಿದ್ರು, ನೀವು ಯಾರು ಅಂದ್ಕೊಂಡಿದ್ದೀರಾ ಆ ವಿಲನ್ನು ಅಂತ. ಅವರು ಹಂಗೆ ಹಿಂಗೆ ಅಂತ ನಾವು 1-2-3 ಹೆಸರು ಹೇಳಿದ್ರು. ಆವಾಗ ಧನಂಜಯ ಹೇಳಿದ್ದು, ಇಲ್ಲ ಗರುಡರಾಮ್ ಅವ್ರನ್ನ ಹಾಕ್ಬಿಡೋಣ. ನಾಗ ಮತ್ತು ಗರುಡರಾಮ್ ಇಬ್ರು ನಿಂತ್ಕೊಂಡ್ರೆ ಕಾಮಿಡಿ ಅನ್ನಿಸ್ಬೇಕು ಜನಕ್ಕೆ. ಅವಾಗ
ಸೊ ಅದು ಕಾಮಿಡಿ ವರ್ಕೌಟ್ ಆಗೋದೇ ಅವಾಗ ಇವ್ನು ಆಗ ಹೊಡಿತಾನ ಅಂಕಲ್ ಆಗುತ್ತೆ ಅಂತ ಅನ್ನಿಸ್ಬೇಕು ಜನಕ್ಕೆ, ಅವಾಗಲೇ ಅದು ವರ್ಕ್ ಆಗೋದು ಅಂತ. ಸೊ ಆಮೇಲೆ ನಾವು ಗರುಡರಾಮ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಪ್ಯಾನ್ ಇಂಡಿಯಾ ಪರ್ಸನಾಲಿಟೀಸ್ ನಿಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಇವಾಗ ನಿಮ್ಮ ಡಾಲಿನ ಆಗಿರ್ಬೋದು, ಹೌದು. ನೀವು ಇದನ್ನ ಈಗಂದ್ರೆ ಯೂಶುವಲ್ ಟ್ರೆಂಡ್ ಅಲ್ವಾ ಅದು ಪ್ಯಾನ್ ಇಂಡಿಯಾ ಅಂತ, ಅಟ್ಲೀಸ್ಟ್ ತಮಿಳು ತೆಲುಗು ಆ ಥರ ರೀಜನಲ್ ಲ್ಯಾಂಗ್ವೇಜ್ ಅದು ಆಸೆ ಇದೆ ನಮಗೂ ಎಲ್ಲ ಕಡೆ ಹೋಗ್ಬೇಕು ಅಂತ. ಬಟ್ ನೋಡೋಣ, ಇಲ್ಲಿ ಫಸ್ಟ್ ಸಿನಿಮಾ ರಿಲೀಸ್ ಮಾಡಿ ಇಲ್ಲಿ ರೆಸ್ಪಾನ್ಸ್ ನೋಡಿಕೊಂಡು ನಂತರ ಹೆಂಗ್ ಮಾಡ್ಬೋದು ಅನ್ನೋದು ನೋಡೋಣ. ಯಾಕಂದ್ರೆ ನಿಮ್ಗೆ OTT ಏನು ಹೊಸ್ತಲ್ಲ, ಇವನ್ ನಿಮ್ಮ ಸಿನಿಮಾಗಳು ಪ್ಲಸ್ ಡೈರೆಕ್ಟ್ ವೆಬ್ ಸೀರೀಸ್ ಎಲ್ಲ ರಿಲೀಸ್ ಆಗೋದ್ರಿಂದ ನೀವು ಡಿಜಿಟಲ್ ಮಾರ್ಕೆಟಿಂಗಲ್ಲೂ ಗೊತ್ತಿದೆ, ಇವನ್ ಥಿಯೇಟ್ರಿಕಲ್ಲೂ ಸಿಗುತ್ತೆ. ಬಟ್ ಇನ್ನೂ ನಮ್ಮ ಸಿನಿಮಾ ಬಿಸ್ನೆಸ್ ಆಗಿಲ್ಲ. ಓಕೆ, ಅಂದರೆ ಈಗೆಲ್ಲ ಎಲ್ಲರ ಸಿನಿಮಾನು ನೋಡೇ ತಗೊಳ್ತಾ ಇರೋದ್ರಿಂದ ನೋಡಿ ತಗೊಂಡ್ರು ಇಲ್ಲ ಅದು ಓಕೆ, ಕೆಲವು ಕಡೆ ನೋಡೋಕೆ ರೆಡಿ ಇರಲ್ಲ. ಏನಾಗ್ತದೆ ಇದು ಯಾಕೆ ಸಂಕಷ್ಟದ ಸ್ಥಿತಿ ಇಂಡಸ್ಟ್ರಿದು ಅಂತಂದ್ರೆ ಇದೇ ಕಾರಣಕ್ಕೆ. ನಮ್ದು ಪ್ರೀವಿಯಸ್ ಟ್ರ್ಯಾಕ್ ರೆಕಾರ್ಡ್ ಹಂಗೆ ನೋಡಿದ್ರೆ ಈಗ ನಂದು ಟಿವಿ ಬ್ಲಾಕ್ ಬಸ್ಟರ್ ಚೆನ್ನಾಗಿದೆ, ಟಿವಿ ಚೆನ್ನಾಗಿತ್ತು, ಥಿಯೇಟ್ರಿಗೆ ಅದು ಟಗರುಪಲ್ಯ. ಈ ಊರ್ ಸಿನಿಮಾ ಟಿವಿಲಿ ಕೂಡ ತುಂಬಾ ಚೆನ್ನಾಗಿ ಹೋಯ್ತು, ಉಪದೇಶ ಸಿನಿಮಾ. ಸೊ ನಮ್ಮ ಸಿನಿಮಾ ಡಾಲಿ ಸರಿನಾ, ಹಂಗೆ ನೋಡ್ರೆ ಗರುಡರಾಮ್ ಅಂತ ವಿಲನ್ ಪ್ಯಾನ್ ಇಂಡಿಯಾ ವಿಲನ್ ಇಷ್ಟು ನೆನ್ಕೊಳ್ಳೋದು ಇಷ್ಟೆಲ್ಲ ಇದ್ದೂ ಅವ್ರು ಬೈ ಮಾಡ್ತಾ ಇಲ್ಲ. ಸೊ ನೋಡೋಣ ಬಿಡಿ, ಥಿಯೇಟ್ರ್ ರಿಲೀಸ್ ಮಾಡ್ಕೊಂಡು ಬನ್ನಿ ಅನ್ನೋ ಥರ. ಸೊ ಈ ರೀತಿಲಿ ನಾವು ಭಾಳ ಸಂಕಷ್ಟದ ಸ್ಥಿತಿಲಿದ್ದೀವಿ. ಸೊ ನಮ್ಮ ಅವ್ರಿಗೆ ಯಾವ ಟ್ರ್ಯಾಕ್ ರೆಕಾರ್ಡು ಏನು, ಬಟ್ ನಮಗೇನಿಲ್ಲ, ಸಿನಿಮಾ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ. ಥಿಯೇಟ್ರ್ ಜನ ಸಿನಿಮಾ ಮಾಡಿದ್ದೀವಿ, ಬನ್ನಿ ಥಿಯೇಟ್ರ್ ಸಿನಿಮಾ ಮಾಡ್ತಿದ್ದೆ ಥಿಯೇಟ್ರಿಗೋಸ್ಕರ. ಹೌದು, ಸೊ ಅದೇ ನೋಡೋಣ. ಈಗ ನೀವು ಬಿಡದೇ ಇರೋ ವಿಷಯ ಏನಿದೆ ಅಂದ್ರೆ ಸಾಂಗ್ ಹೇಳಿದ್ರಿ, ಸಾಂಗ್ ಆ ಥರದ್ದು ವಿಷಯ ಬಿಟ್ಟಿಲ್ಲ. ಸಾಂಗ್ ಬಿಡದೇ ಇರೋ ವಿಷಯ ಏನಿದೆ? ಸಿನಿಮಾ ಇನ್ನ ಸಾಂಗ್ ಇದೆಯಾ ಬೇರೆ? ಇನ್ನ ಇದೆ ಆಕ್ಚುಲಿ ನಂದೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಫುಲ್ ಮಾಸ. ನಂದು ಶೋಕೆಗಳನ್ನೆಲ್ಲ ಆ ಸಿನಿಮಾದಲ್ಲಿ ನೋಡ್ಬೋದು, ಆ ಸಾಂಗಲ್ಲಿ ನೋಡ್ಬೋದು. ನಾನು ಯಾವ ರೀತಿ ಶೋಕಿ ಮಾಡ್ತೀನಿ ಅಂತ ಆ ಸಾಂಗಲ್ಲಿ ನೋಡ್ಬೋದು. ಫುಲ್ ಬ್ರ್ಯಾಂಡೆಡ್, ಫುಲ್ ಬ್ರ್ಯಾಂಡೆಡ್ ಜಿಗಿ ಟೈಪ್ಸ್, ಜಾತ್ರೆ ಟೈಪ್ಸ್. ಸ್ಟಾರ್ಟಿಂಗ್ ಮದುವೆ ಆಗಿರ್ತೀರಾ ಮದುವೆ ಸಿನಿಮಾಲಿ? ಇಲ್ಲ ಸ್ಟಾರ್ಟಿಂಗ್ ಆಗಿರಲ್ಲ, ಹೇಗಾಗ್ತೀನಿ ಅನ್ನೋದು ಕೂಡ ಈ ಸಿನಿಮಾದಲ್ಲಿ. ಅಂದ್ರೆ ಆಕ್ಷನ್ ಫುಲ್ ಎಲ್ಲ ಕಾಮಿಡಿನೇನಾ? ಎಲ್ಲ ಆಕ್ಷನ್ ಎಪಿಸೋಡ್ ಏನಿದೆ ಸಿನಿಮಾದಲ್ಲಿ ಕಾಮಿಡಿಯಾಗೆ ಕಾಣುತ್ತಾ? ಸೀರಿಯಸ್ ಕಾಮಿಡಿನೂ ಇದೆ, ಸ್ವಲ್ಪ ಸೀರಿಯಸ್ ಇದೆ. ಆಕ್ಷನ್ ಪಾರ್ಟ್ ಈ ಆಕ್ಷನ್ ಮಾಡ್ಬೇಕಾಗಿದ್ರೆ ಬಿದ್ದು ಹಾಗೆ ಆಗುತ್ತೆ, ಸಣ್ಣ ಪುಟ್ಟ ಹಾಗೆ ಆಗುತ್ತೆ. ಸ್ವಲ್ಪ ನೋವು ತಿನ್ಕೊಂಡು ಮಾಡ್ಬೇಕು, ಇನ್ನೇನು ಮಾಡೋದು. ಎಷ್ಟು ಇದು ಡ್ಯೂರೇಷನ್? ಸಿನಿಮಾ 2 hours ಅಷ್ಟೇ. ಸೊ ಇವೆಲ್ಲ ಟೈಟ್ಲ್ ಕಡೆ ಎಲ್ಲ ಸೇರಿದ್ರೆ ಒಂದು 4-5 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಯಾವ ಬೆಲ್ಟ್ವರೆಗೂ ಹೋದ್ರಿ? ನಾನು ವೈಟ್ ಬೆಲ್ಟ್ ದಾಟ್ಲಿಲ್ಲ. ಟ್ರೈನರ್ ಯಾರು ಯಾವುದಕ್ಕೆ? ಈ ಸಿನಿಮಾಗೆ ನನಗೆ ಪರ್ಸನಲ್ ಟ್ರೈನ್ ಮಾಡಿದ್ದು ರಮೇಶ್ ಅಂತ. RR ನಗರದಲ್ಲಿ ಫ್ಲೈ ಅಕಾಡೆಮಿ ಇದೆ, ಮಕ್ಕಳಿಗೆಲ್ಲ ಕರಾಟೆ ಹೇಳ್ಕೊಡ್ತಾರೆ ಅವರು. ಅದು ಬಿಟ್ರೆ ನಾನು ನಮ್ಮ ಸಿನಿಮಾಗೆ ಫೈಟ್ ಅಂತ ಕಂಪೋಸ್ ಮಾಡಿದವರು ಅರ್ಜುನ್ ಮಾಸ್ಟರ್ ಒಂದು ಮಾಡಿದ್ರು, ಮತ್ತೆ ಇರ್ಫಾನ್ ಅಂತ, ಅವ್ರು ಕೇರಳದವರು, ಸ್ವಲ್ಪ ಮಾರ್ಷಲ್ ಆರ್ಟ್ಸ್ ಇದ್ರು ಅವರು. ಸೊ ತುಂಬ ಚೆನ್ನಾಗಿದೆ. ಸೊ ಅವರು ಬಂದು ಸ್ವಲ್ಪ ಟ್ರೈನ್ ಮಾಡಿದ್ವಿ, ಮತ್ತು ಅವರು ಶೂಟ್ ಮಾಡಿದ್ರು. ಹಂತ ಹಂತವಾಗಿ ಕಮರ್ಷಿಯಲ್ ಸಿನಿಮಾಗಳ ಹತ್ರ ಬರ್ತಿದ್ದೀರಾ. ಟಗರುಪಲ್ಯ ಆದಮೇಲೆ ಇದೊಂದು ಹೆಜ್ಜೆ ಮುಂದೆ ಇದೆ. ಸೊ ವಾಟ್ ನೆಕ್ಸ್ಟ್ ಸರ್? ಈಗ ಕಮರ್ಷಿಯಲ್ ನನ್ನ ಪ್ರಕಾರ ಟಗರುಪಲ್ಯನೂ ಕಮರ್ಷಿಯಲ್, ಜನ ನೋಡೋದಾದ್ರೆ ಕಮರ್ಷಿಯಲ್. ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಂದ್ರು, ಇದಾದ್ಮೇಲೆ ಮತ್ತೇನು ಅಂತ ಕೇಳ್ತಾರೆ. ಅದಾದ್ಮೇಲೆ ಇದು ನೆಕ್ಸ್ಟ್ ಲೆವೆಲ್, ಇದಾದ್ಮೇಲೂ ಇದೇ ತರ ಸಿನಿಮಾ. ನನಗೆ ಪರ್ಸನಲಿ ಇವ್ರು ಇಂಡೈರೆಕ್ಟ್ ಕೇಳ್ತಿರೋದು ಬೇರೆ ಹೀರೋಗಳ ಜೊತೆ ಮಾಡಲ್ವಾ, ಸೋಲೋ ಸಿನಿಮಾ ಇಲ್ಲ. ಅಯ್ಯೋ ನನ್ಗೆ ಇಷ್ಟ. ನಾನು ನನ್ನ ಜರ್ನಿಯಲ್ಲಿ ಮಾಡಿದ್ರಿ ನೀವು ಇದಾದ್ಮೇಲೆ ಇಲ್ಲ ನಾನು ಲೀಡಾಗೂ ಮಾಡ್ತೀನಿ, ಸಪೋರ್ಟಿಂಗ್ ಆಕ್ಟರ್ಗೂ ಮಾಡ್ತೀನಿ. ನನ್ಗೆ ಅದನ್ನು ಬಿಡೋದು ಇಷ್ಟ ಇಲ್ಲ, ಯಾಕಂದ್ರೆ ನನ್ನ ಪಾತ್ರಗಳು ಖುಷಿ ಕೊಡ್ತವೆ. ಸೊ ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರಗಳಾಗೋದು ನನಗೆ ಯಾವತ್ತೂ ಇಷ್ಟ. ಸೊ ಅದು ನನ್ನ ಆ ಜರ್ನಿನ ನಾನು ಬಿಡಲ್ಲ, ನಾನು ಪ್ಯಾರಲಲ್ಲಿ ಎರಡನ್ನೂ ಮಾಡ್ಕೊಂಡು ಹೋಗ್ತೀನಿ. ಸೊ ಬಟ್ ನಾನು ಲೀಡ್ ಆದಾಗ ಮಾತ್ರ ನನ್ನೊಂದಷ್ಟು ಪ್ರಿಫರೆನ್ಸಸ್ ಇದೆ. ಫ್ಯಾಮಿಲಿ ಎಂಟರ್ಟೈನರ್ ಮಾಡಬೇಕು ಅನ್ನೋ ಆಸೆ ನನಗೆ. ನಾನು ಯಾವತ್ತೂ ಗೌರಿ ಗಣೇಶ ಸುಬ್ರಹ್ಮಣ್ಯ, ಯಾರಿಗೆ ಹೇಳ್ಬೇಡಿ, ರಾಮಶ್ಯಾಮವಮ್ಮ, ಈ ಥರ ಸಿನಿಮಾಗಳು ನನಗೆ ಭಾಳ ಇಷ್ಟ. ಯಾಕಂದರೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದಿಲ್ಲ ಆ ಸಿನಿಮಾಗಳಿಗೆ. ಸೊ ನನ್ನ ಸಾಧ್ಯ ಆದಷ್ಟು ನಾನು ಲೀಡ್ ಆದರೆ ನಾನು ಆ ಥರ ಸಿನಿಮಾಗಳು ಮಾಡಬೇಕು. ಆ್ಯಕ್ಷನ್ ಮಾಡೋಕ್ಕೆ ಇದ್ದಾರೆ ನಮ್ಮ ಹತ್ರ, ನೀವು ಹೇಳ್ದಂಗೆ ಕಮರ್ಷಿಯಲ್ ಮಾಡೋಕ್ಕೆ ಸ್ಟಾರ್ಸ್ ಇದ್ದಾರೆ. ನನಗೆ ಈ ಥರ ಸಿನಿಮಾಗಳು ಮಾಡಬೇಕು ಅಂತ ಆಸೆ.
ನಿಮ್ಮದು ಲೈನಪ್ಸ್ ಹೇಗಿದೆ ನೆಕ್ಸ್ಟ್? ಇದಾದ್ಮೇಲೆ ದಸರಾಗೆ ಕಲ್ಟ್ ರಿಲೀಸ್ ಮಾಡ್ಬೇಕಂತ ಇದ್ದೀವಿ. ಶೂಟಿಂಗ್ ಆಲ್ಮೋಸ್ಟ್ ಆಗಿದೆ. ನಿಮ್ಮ ಪೋರ್ಷನ್ ಎಲ್ಲ ಮುಗಿತಾ? ನನ್ನ ಪೋರ್ಷನ್ ಎಲ್ಲ ಮುಗಿತು. ಇನ್ನೊಂದು 10 ದಿನ ಇದೆ ಬಾಕಿ. ನಂದು ಈ ಮಂತ್ ಆಗಲ್ಲ ಅಂತ ಮೇಯಿಂದ ಶೂಟಿಂಗ್ ಮಾಡ್ತೀವಿ. ಸೊ ಅದಾದ್ಮೇಲಿಂದ ಅಜಯ್ ರಾವ್ ಸರ್ ಜೊತೆ ಒಂದು ಸೈಡ್ ಮಾಡಿದ್ದೀನಿ, ಅದು ಸ್ಟಾರ್ಟ್ ಆಗಬೇಕು. ಇನ್ನು ಉಳಿದಿದ್ದೆಲ್ಲ ಕಥೆಗಳು ಕೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಾದ ತಕ್ಷಣ ನೆಕ್ಸ್ಟ್ ರಿಲೀಸ್ ಇರೋದು ದಸರಾಗೆ. ನೀವು ಸಿನಿಮಾ ಟು ಸಿನಿಮಾ ವೇರಿಯೇಷನ್ ಇರಲಿ ಅಂತ ಬೇರೆ ಬೇರೆ ಥರ. ಸೊ ಇದು ಎರಡನೇದು 4ನೇವರೆಗೂ ಲೈನಪ್ ಆಗಿದೆ. ಇನ್ನೆರಡು 6 3 ಹಿಟ್ಟು 3 ಸೂಪರ್ ನಂಗೆ ಹಿಟ್ ಇಲ್ಲೇ ಇರೋಕೆ ಇಷ್ಟ. ಇಲ್ಲಿ ಕೆಲಸ ಕೊಟ್ಟರೆ ಇಲ್ಲಿ ಇರ್ತೀನಿ, ಅಂದ್ರೆ ನೋಡಬೇಕು. ನಾನು ಅವತ್ತೇ ಉಪಾಧ್ಯಕ್ಷ ಸಕ್ಸಸ್ ಮೀಟಲ್ಲೇ ಹೇಳಿದ್ದೆ, ಇಲ್ಲಿರೋರಿಗೆ ಕೆಲಸ ಕೊಡಿ, ಅವ್ರು ಮಾಡ್ತಾರೆ ಹೀರೋಯಿನ್ಸ್, ಎಲ್ಲಿಂದನೂ ತರಬೇಡಿ ಅಂತ. ಅದಾದರೆ ಖಂಡಿತ ಇಲ್ಲೇ ಇರ್ಬೇಕು. ನನಗೆ ಆದಷ್ಟು ಇಲ್ಲೇ ಇರ್ಬೇಕಂತ ಇಷ್ಟ. ಹೊಟ್ಟೆ ಪಾಡಲ್ವಾ, ಅದನ್ನು ನೋಡ್ಕೋಬೇಕು ಅನ್ನೋದು. ಕಿರುತೆರೆಯಲ್ಲಿ ಏನು ಮಾಡ್ತಾ ಇಲ್ವಾ ಈಗ? ಕೇಳ್ತಾರೆ ತುಂಬ ಜನ, ಬಟ್ ಇವಾಗ ಮಾಡಲಿ ಬಿಡಿ ಸರ್, ಸಿನಿಮಾದಲ್ಲಿ ಮಾಡಲಿ ಇನ್ನೂ ಚೆನ್ನಾಗಿ. ಇನ್ನೊಂದು ಸಿನಿಮಾಗಳು ಹೀರೋಯಿನ್ಸ್ ಬೇಕು, ಹೀರೋಯಿನ್ಸ್ ಬೇಕು, ಹೀರೋಗಳು ಬೇಕು. ಆಮೇಲೆ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ. ಇವ್ರ ಹೆಸರು ಕೇಳಿ ಮಲೈಕಾ ವಸುಪಾಲ್ ಅಂತ ಯಾವ ಸ್ಟೇಟ್ ಅವರು ಅಂತೆಲ್ಲ ನಿಮಗೆ ನನಗೂ ಹಂಗೆ ಇನ್ನೆಲ್ಲ ಮಲೈಕಾ ವಸುಪಾಲ್ ದಾವಣಗೆರೆ ಅಂತ ಸೇರಿಸ್ಕೊಂಬಿಡಿ ಮೇಡಮ್. ಮಲೈಕಾ ವಸುಪಾಲ್ ದಾವಣಗೆರೆ. ಇನ್ನೊಂದು ಸ್ವಲ್ಪ ನೀವು ಈ ಸಿನಿಮಾ ಕತೆ ಕೇಳಿದ್ರಲ್ಲ, ಈ ಹೀರೋಯಿನ್ ಬೇಸ್ ಮೇಲೆ ತುಂಬ ಸಿನಿಮಾಗಳು ಬಂದಿದೆ. ನೀವೇನಾದ್ರೂ ಎಲ್ಲ ಆ ಮೂವಿಗಳೆಲ್ಲ ನೋಡಿದ್ರ? ಇಲ್ಲ, ಯಾವುದು ನೋಡಿಲ್ಲ. ಅಂದರೆ ಅವಾಗ ಸುಮ್ಮನೆ ನೋಡಿದೆ. ಅಂದರೆ ನಾನು ಈ ಥರ ಸಿನಿಮಾ ಮಾಡ್ತಿದ್ದೀನಿ ಅನ್ನೋದ್ಮೇಲೆ ನಾನು ಯಾವುದು ನೋಡಿಲ್ಲ. ಏನಂದ್ರೂ ಒಂದು ಹೀರೋಯಿನ್ಗೆ ಈ ಥರ ಪಾತ್ರ ಡ್ರೀಮ್ ರೋಲೆ. ಅದ್ರ ಒಂದು ಸೀನ್ಗಾದ್ರೂ ಬರಲಿ, ಇಡೀ ಸಿನಿಮಾದಲ್ಲಿ ಅವಳು ಕ್ಯಾರಿ ಆದರೂ ಪರವಾಗಿಲ್ಲ. ಅಂದರೆ ಸೂಪರ್ ಸ್ಟಾರ್ ಇವಾಗ ಓಂ ಶಾಂತಿ ಓಂ ನೋಡಿರ್ಬೋದು ಎಲ್ಲರೂ. ದೀಪಿಕಾ ಪದುಕೋನ್ ಎಂಟ್ರಿ ಕೊಡ್ತಾರೆ, ಎಲ್ಲರಿಗೂ ಹಾಯ್ ಮಾಡಿ. ಅದೇ ಒಂದು ಬೇಸ್ ಮೇಲೆ ನಮ್ಮ ಸ್ಟಾರ್ಟಿಂಗ್ ಸೀನ್ ತೆಗ್ದಿರೋದು, ಇಂಟ್ರೊಡಕ್ಷನ್ ಸೀನು. ಸೊ ಆ ಥರ ಒಂದು ಗ್ಲಾಮರಸ್ ರೋಲ್ ಮಾಡೋಕ್ಕೆ ಎಲ್ಲ ಹೀರೋಯಿನ್ಸ್ಗೂ ಆಸೆ ಇರುತ್ತೆ. ಅದು ದೇವರು 2ನೇ ಸಿನಿಮಾಗೆ ಈಡೇರಿಸ್ಬಿಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಇತ್ತು ಮನಸ್ಸಲ್ಲಿ ಆ ಥರ ಒಂದು ಮಾಡಿ. ನಿಮ್ಮ ಆಸೆ ಇವ್ರು ಈಡೇರಿಸ್ತಾರಾಗಿದೆ? ಕತೆ ಬಿಟ್ಕೊಡ್ತಿದ್ದೀರಾ? ಈಗ ನೀವು ಇಂಟ್ರೊಡಕ್ಷನ್ ಬಿಟ್ಕೊಟ್ರಿ, ಹಂಗೆ ಕ್ಲೈಮ್ಯಾಕ್ಸ್ ಬಿಟ್ಕೊಡಿ. ನಮ್ಮ ಸಿನಿಮಾ ಈಗ ಏನು ಟ್ರೈಲರ್ಲಿ ಬಿಟ್ಕೊಟ್ಟಿದ್ದೀವಿ ಕತೆ ಏನು ಅಂತ. ಹೇಗೆ ಹೊಡಿತಾರೆ ಅಂತಾನೆ ಸೀಕ್ವೆಲ್ ಎಲ್ಲ ಟ್ರಿಕ್ವೆಲ್ ಈ ಥರದೆಲ್ಲ ಬರ್ತಿದಾರಲ್ಲ, ಇದೇನಾದ್ರು ಮತ್ತೆ ಇದ್ರ ಸಕ್ಸಸ್ ಆ ಥರ ಆದ್ಮೇಲೆ ನಾವು ಡಿಸೈಡ್ ಮಾಡ್ಬೋದು ಏನು ಮಾಡ್ಬೋದು. ಬೆಲ್ಟ್ ಕಲರ್ ಚೇಂಜ್ ಮಾಡ್ಬೋದಾಗ, ಬೆಲ್ಟ್ ಕಲರ್ ಚೇಂಜ್ ಮಾಡ್ಬೋದು. ಅನಾಕೊಂಡ ಇದೆ, ಅನಾಕೊಂಡ ಕತೆ ಹೇಳ್ಬೋದು. ಸಿನಿಮಾದಲ್ಲಿ ಅಷ್ಟೆಲ್ಲ ಇದೆ. ಸಿನಿಮಾದಲ್ಲಿ ಆಕ್ಚುಲಿ ಅವೆಲ್ಲ ಐ ಮೀನ್ ಪಾಸಿಬಿಲಿಟೀಸ್ ಇದೆ. ಬೇಕು ಅನ್ನಕೊಂಡ ಕತೆ ಮುಂದೆ ಮಾಡ್ಬೋದು. ಡಾಲಿ ನಿಮ್ಗೆ ಹೆಲ್ಪ್ ಮಾಡಕ್ ಬರ್ತಾರ ಅಥವಾ ಕತೆ ಅವ್ರದೇ ಬೇರೆ ಇದೆ? ಅದು ನೀವು ನೋಡ್ಬೇಕು, ಇದನ್ನ ಹೇಳಲ್ಲ ನಾನು. ಅಲ್ಲ, ಹೀರೋನ ಸಿನಿಮಾದಲ್ಲಿ ಸಿನಿಮಾದಲ್ಲಿ ನಾನು ಹೀರೋ. ನೀವು ಲಾಸ್ಟ್ ಟ್ರೈಲರ್ ರಿಲೀಸಲ್ಲೂ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಕೊಂಡಿದ್ರಿ. ಪ್ರೊಡ್ಯೂಸ್ ಮಾಡ್ತಾರೆ, ಜೊತೆಗೆ ಈ ಸಿನಿಮಾದಲ್ಲಿ ಜೊತೆಲಿ ನಿಂತಿದ್ದಾರೆ ಆ್ಯಕ್ಟರ್ ಆಗಿ. ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ರೆ ಅವರ ಮತ್ತು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ. ಸರ್, ಡಾಲಿ ಒಬ್ಬ ಗೆಳೆಯನಾಗಿ ಅವ್ನು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾನೆ. ಯಾಕಂದ್ರೆ ಕ್ಲೋಸ್ ಟುಗೆದರ್ ಇನ್ವೆಸ್ಟ್ ಮಾಡೋದು ಸಣ್ಣ ವಿಷಯ ಅಲ್ಲ. ಒಂದು ಈಗ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಅವಾಗ ಯಾರೋ ಅದನ್ನ ಕೇಳ್ದಂಗೆ, ಏನಪ್ಪ ನೀನು ಡಾಲಿ ಪಿಕ್ಚರ್ ಬಿಟ್ಟು ಬೇರೆ ಎಲ್ಲೂ ಮಾಡಲ್ಲ. ನಾನು ರೆಡಿ ಇದ್ದೀನಿ, ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಒಂದ್ಸತಿ ಅಂದ್ರೆ ನಾನು ಹೇಳೋದು, ನಿಮಗೆ ಪ್ರತಿಭೆ ಅಂತ ತಕ್ಷಣ ಚಾನ್ಸ್ ಕೊಡ್ತಾರೆ ಅನ್ನೋದು ಸುಳ್ಳು. ಯಾರು ಇನಿಷಿಯಲ್ ಆಗಿ ಬೆಟ್ ಮಾಡ್ಬೇಕಲ್ಲ. ಓಕೆ ಗುರು, ನಿನ್ನಲ್ಲಿ ಪ್ರತಿಭೆ ಇದೆ, ನಿನ್ ಮೇಲೆ ನಾನು ಬೆಟ್ ಮಾಡ್ತೀನಿ ಅಂತ ಫಸ್ಟ್ ಟೈಮ್ ಯಾರು ಬೆಟ್ ಮಾಡ್ತಾರಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಅದನ್ನ ಯಾರು ಮಾಡಿಲ್ಲ, ಅದು ಅವ್ನು ಮಾಡಿದಾನೆ. ಆ ದೃಷ್ಟಿಲಿ ಹೇಳಿದ್ದು. ಆಮೇಲೆ ಇನ್ನೊಂದು ಏನಂತಂದ್ರೆ ನೋಡಿ, ಈಗ ಟಗರು ಪಲ್ಲೆ ಸಿನಿಮಾ ಗೆದ್ದು, ಈಗ ಅದೊಂದು ಅಂತಲ್ಲ ನಾನು ಹೇಳ್ತಾ ಇರೋದು. ಯಾವ್ದಾದ್ರು ಒಂದು ಸಿನಿಮಾ, ಒಂದು ಸಣ್ಣ ಸಿನಿಮಾ ಗೆದ್ದಾಗ, ಫಾರ್ ಎಕ್ಸಾಂಪಲ್ ಇಕ್ಕಟ್ ಬೆಸ್ಟ್ ಎಕ್ಸಾಂಪಲ್. ಇಕ್ಕಟ್ ಸಿನಿಮಾ ಒಂದು 20-30 ಮನೆ ಒಳಗಡೆ 2 ಗಂಟೆಗಳ ಕಾಲ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅಂತಂದ್ರೆ, ಈ ಹುಡುಗರಿಗೆ ಪೊಟೆನ್ಷಿಯಲ್ ಇದೆ ಅಂತ ಅನ್ಸಿರ್ಬೇಕಲ್ವಾ ಯಾರೋ ಪ್ರೊಡ್ಯೂಸರ್ಸ್ಗೆ, ಇಂಡಸ್ಟ್ರಿ ಪ್ರೊಡ್ಯೂಸರ್ಸ್ ಅನ್ಸಿರ್ಬೇಕಲ್ವಾ. ಈ ಡೈರೆಕ್ಟರ್ಸ್ಗೆ ಪೊಟೆನ್ಷಿಯಲ್ ಇದೆ, ಇವ್ರು ಕರೆದು ನಾವು ಚಾನ್ಸ್ ಕೊಡೋಣ ಅಂತ. ಎಷ್ಟು ಜನ ಕೊಟ್ಟರು ಕೇಳಿ. ಸೊ ದೆನ್ ಆಗಾರ ಇಂಡಸ್ಟ್ರಿ ಹೆಂಗ್ ಸರ್ ಗೊತ್ತಾಗುತ್ತೆ. ಹೇಳ್ತಾ ಇರೋದು, ಒಂದು ಸಣ್ಣದ್ರಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಒಂದು ಶಾರ್ಟ್ ಫಿಲ್ಮ್ನ ನೋಡಿ ಕರೆದು ದೊಡ್ಡ ಸಿನಿಮಾ ಮಾಡ್ಸಿರೋರು ಇದ್ದಾರೆ. ಇಲ್ಲಿ ಯಾಕೆ ಆ ಪ್ರಯತ್ನಗಳು ಆಗ್ತಿಲ್ಲ? ಮತ್ತೆ ಯಾಕೆ ಬ್ಲೇಮ್ ಮಾಡ್ತೀವಿ ನಾವು ಒಳ್ಳೆ ಸಿನಿಮಾಗಳಾಗ್ತಿಲ್ಲ ಅಂತ? ನಾನು ಆ ದೃಷ್ಟಿಯಿಂದ ಹೇಳಿದ್ದು. ನನಗೆ ಆಸೆ ಇದೆ, ನನಗೆಲ್ಲ ಪ್ರೊಡಕ್ಷನ್ ಹೌಸಲ್ಲೂ ಮಾಡಬೇಕು, ಎಲ್ಲರ ಜೊತೆನೂ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಇನ್ಫ್ಯಾಕ್ಟ್ ನನ್ನ ಸಪೋರ್ಟಿಂಗ್ ರೋಲಲ್ಲಿ ತುಂಬ ಜನ ಹೀರೋಗಳ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ, ತುಂಬ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿದ್ದೀನಿ. ಮುಂದೆನೂ ಮಾಡಬೇಕು ಅನ್ನೋ ಆಸೆ ಇದೆ. ಈಗ ಈ ಸಿನಿಮಾಗೆ ನೀವು ಏನು ಶೇರ್ ಅಥವಾ ರೆಮ್ಯುನರೇಷನ್ ಆ ಥರ ತೊಗೊಂಡಿದ್ದೀರಾ?
ನಾನು ಡಾಲಿ ಪಿಕ್ಚರ್ಸ್ ಪಾರ್ಟ್ನರ್. ನಾನು ಡಾಲಿ ಪಿಕ್ಚರ್ಸ್ ಪಾರ್ಟ್, ಅದೇ ನಂದು ಆಕ್ಚುಲಿ. ಡಾಲಿ ಪಿಕ್ಚರ್ಸ್ ನಂದು, ನನ್ಗೆ ಯಾಕೆ ದೊಡ್ಡ. ಈಗ ನಾನು ಹೇಳಿದೆಯಲ್ಲ, ನನ್ನ ಮೇಲೆ ಹಾಕೊಂಡು 10 ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟು ಮೊನ್ನೆ ನಾನು ಟೆನ್ಷನ್ ಆಗಿದ್ದೆ. ಯಾಕಂದ್ರೆ ಈಗ ನನ್ನ ಜವಾಬ್ದಾರಿ ಎಲ್ಲ ಆಯ್ತು. ಈಗ ಬಿಸ್ನೆಸ್ ಆಗಿಲ್ಲ, ಏನಿಲ್ಲ. ಹಿಂಗೆ ಸಿನಿಮಾ ಏನೇ ಕಾನ್ಫಿಡೆನ್ಸ್ ಇದ್ರು, ಲಂಕೇಶ್ವರನ್ ಮಾತಿದೆ, ಗೆಲುವಿನ ಖಚಿತತೆಯಲ್ಲೋ ಸೋಲಿನ ಎಚ್ಚರವಿರಲಿ ಅಂತ. ಹಂಗೆ ನಾನು ಎಷ್ಟೇ ಕಾನ್ಫಿಡೆಂಟ್ ಆಗಿದ್ದೀವಿ ನಮ್ಮ ಪ್ರಾಡಕ್ಟ್ ಮೇಲೆ ಅಂತಂದ್ರೂ ಅದೊಂದು ಅಳುಕು ಇದ್ದೇ ಇರುತ್ತಲ್ಲ. ಸೊ ನಾನು ತುಂಬ ಕಾನ್ಫಿಡೆಂಟ್. ನನಗೆ ಮೊನ್ನೆ BP ಎಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಹಿಂಗೆಲ್ಲ. ನಾನು ಆಮೇಲೆ ಅವ್ನು ಲವ್ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು, ಯಾಕೋ ಏನಾಗ್ಬಿಡುತ್ತೆ, ಆರಾಮಾಗಿರು, ಜನ ಕೈ ಹಿಡಿತಾರೆ, ಚೆನ್ನಾಗಿದೆ, ತಲೆ ಕೆಡಿಸ್ಕೊಬೇಡ ಅಂತ ಅವನೇ ನಂಗೆ ಸಮಾಧಾನ ಹೇಳ್ತಾ ಇದ್ದ. ಹಂಗೆ ಆ್ಯಕ್ಚುಲಿ ಇದು ಒಂಥರ ಮತ್ತೆ ರೀಸೈಕಲ್ ಅಂತಾರಲ್ಲ, ರೌಂಡ್ ಮತ್ತೆ ಅಲ್ಲಿಗೆ ಬಂದಿತ್ತಿದೆ. ಅಂದರೆ ಮೊದಲು ಮಾಡ್ತಿದ್ದೆ ಥಿಯೇಟ್ರನ್ನ ಒಂದೇ ನಂಬ್ಕೊಂಡು ಮಾಡ್ತಾ ಇದ್ದೆ. ಅವಾಗ ಯಾವುದೋ ಸ್ಯಾಟಲೈಟ್ ಇರಲಿಲ್ಲ, ಡಿಜಿಟಲ್ ಇರಲಿಲ್ಲ, ಡಬ್ಬಿಂಗ್ ಇರಲಿಲ್ಲ, ಯಾವುದೂ ಇರಲಿಲ್ಲ. ಇದು ನಿಮಗೆ ಒಳ್ಳೇದು ಅನ್ಸುತ್ತಾ, ಒಳ್ಳೇದಲ್ವಾ? ಬಜೆಟ್ ದೃಷ್ಟಿಯಿಂದ ಬೇಕು, ಎಲ್ಲ ಸೋರ್ಸು ಬೇಕು ನಿಮಗೆ. ಡಿಜಿಟಲಿಂದನೂ ಬರಬೇಕು, ಸ್ಯಾಟಲೈಟಿಂದನೂ ಬರಬೇಕು, ಡಬ್ಬಿಂಗಿಂದನೂ ಬರಬೇಕು. ಆದರೆ ಜನಕ್ಕೋಸ್ಕರ ಅಂತಲೇ ಸಿನಿಮಾ ಮಾಡ್ತಾ ಇದ್ದೆ ಮೊದಲು. ಪ್ರೆಸೆಂಟ್ ಸಿಚುವೇಶನ್ ಹಾಗೇ ಇದೆ. ಈಗ ಇದಕ್ಕೆ ಸರ್ ನಾನು ಹೇಳೋದು, ನಿಮ್ಗೆ OTT ಸ್ಯಾಟಲೈಟ್ ಬಿಸ್ನೆಸ್ಸೇ ಇಲ್ಲ ಅಂತಂದ್ರೆ ಫೈನ್, ಬರೀ ಥಿಯೇಟರ್ ಇದೆ ಅಂದ್ರೆ ಓಕೆ. ಆ ಥರದೊಂದು ಬಿಸ್ನೆಸ್ ಓಪನ್ ಆಗಿತ್ತು, ಅವರು ಕನ್ನಡ ಸಿನಿಮಾಗಳನ್ನ ತಗೋತಾ ಇಲ್ಲ ಅಂದಾಗ ಅದು ಬೇಜಾರಾಗುತ್ತೆ. ಈಗ ನೆಟ್ಫ್ಲಿಕ್ಸ್ ಯಾವುದೋ ಒಂದು ಕನ್ನಡ ಸಿನಿಮಾಗಳು ಇಲ್ವೇ ಇಲ್ಲ. ಯಾಕಂದ್ರೆ ನಾವು ಸಿನಿಮಾಗಳು ಮಾಡಿಲ್ವಾ? ಹಂಗಾದ್ರೆ ನಾವು ಒಳ್ಳೆ ಸಿನಿಮಾಗಳನ್ನ ಮಾಡೇ ಅಲ್ವಾ? ಬೇರೆ ಭಾಷೆಯವ್ರು ಮಾತ್ರ ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ. ನಮ್ಮಲ್ಲಿ ಹೋಗೋರು ಒಂದು ಸಿನಿಮಾಗಳು ಒಳ್ಳೆ ನೆಟ್ಫ್ಲಿಕ್ಸ್ ಅವ್ರು ತಗೊಳ್ಳೋಂಥ ಒಳ್ಳೆ ಸಿನಿಮಾ ಕಂಟೆಂಟ್ ಅಥವಾ ಒಂದು ಒಳ್ಳೆ ಕ್ವಾಲಿಟಿದ ಸಿನಿಮಾ ಬಂದೇ ಇಲ್ವಾ? ಆವಾಗ ಬೇಜಾರಾಗುತ್ತೆ. ಹೌದು, ಥಿಯೇಟರ್ ಪ್ರೂವ್ ಮಾಡ್ಬೇಕು, ಹೌದು. ಬಟ್ ಈ ಥರದೊಂದು ಬಿಸ್ನೆಸ್ ಆಪ್ಷನ್ ಇದ್ದಾಗ ಅವರು ಅಟ್ಲೀಸ್ಟ್ ಸಿನಿಮಾನ ನೋಡಿ ಜಡ್ಜ್ ಮಾಡಿ ತಗೊಳ್ಳಿ. ಒಂದು ಒಳ್ಳೆ ಸಿನಿಮಾನ, ಒಂದು ಒಳ್ಳೆ ಹೇಗೇನು ಅಲ್ಲೂ ನೀವು ಬರೀ ಸ್ಟಾರ್ ವ್ಯಾಲ್ಯೂ, ಬರೀ ನಾವು ಸಿನಿಮಾನ ನೋಡಿದ್ರೆ ಬರೀ ಒಂದು ಸ್ಟಾರ್ ವ್ಯಾಲ್ಯೂ ನೋಡಿ ತಗೋತೀನಿ ಅಂತಂದರೆ ಏನಾಯ್ತು? ಆ್ಯಕ್ಚುಲಿ ಸ್ಟಾರ್ಟಿಂಗ್ OTTಗಳು ಬಂದಾಗ ಏನಾಯಿತು, ಒಂದು ದೊಡ್ಡದಾಯಿತು. ಇಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ ನೆಕ್ಸ್ಟ್ ಬೂಮ್ ಆಗುತ್ತೆ, ಒಳ್ಳೊಳ್ಳೆ ಇಂಡಿ ಫಿಲ್ಮ್ ಮೇಕರ್ಸ್ಗೆ ಬಹಳ ಹೆಲ್ಪ್ ಆಗುತ್ತೆ ಅಂತಂದರು. ಬಟ್ ಏನಾಯಿತು, ಅಟ್ ದ ಎಂಡ್ ಎಲ್ಲವೂ ಸ್ಟಾರ್ ಡ್ರಿವನ್ ಆಯಿತು. ಇದಾಗಬಾರ್ದು. ಹೇಗೆ ನಮ್ಮಲ್ಲಿ ಹೆಂಗಾಗಾರ ಒಳ್ಳೆ ಸಿನಿಮಾಗಳು ಬರೋಕ್ಕೆ ಸಾಧ್ಯ. ಸೊ ಹಂಗಿದ್ದಾಗ ಅವ್ರೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ ಗುರುತಿಸಿ ಅವರು ತಗೋಬೇಕು. ಅಲ್ಲ, ಇವಾಗ ಎಲ್ಲರೂ ಹೋಗಿ TV ಮುಂದೆ ಕೂತ್ಕೊಂಡು ಕಾಮಿಡಿ ಮಾಡಿ ಅಲ್ಲೇನೇ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಂಡಸ್ಟ್ರಿಯವರೇ ಕೆಲವು ಪಾತ್ರಧಾರಿಗಳು ಅದನ್ನು ಪ್ರಮೋಟ್ ಮಾಡಿ ಸಿನಿಮಾಗೆ ಕಲ್ಲಾಕೊಂತ ಇದ್ದಾರೆ ಅನಿಸುತ್ತಾರೆ ನಿಮಗೆ? ಹೀಗೆ ಯಾರು ಸ್ಟಾರ್ಗಳು ನೋಡಿದ್ರು ನಾವು ಥಿಯೇಟರ್ನಲ್ಲಿ ನೋಡ್ತಾ ಇದ್ದೀವಿ ಇವಾಗ TVಯಲ್ಲಿ. ಸರ್ ಈಗ ಈಗ ಡೈನಾಮಿಕ್ಸ್ ಬೇರೆ ಇದೆ ಸರ್. ಈಗ ಮೊದಲಾದ್ರೆ ನಾವು ಒಂದು ಈಸಿಯಾಗಿ ಯಾರು ಆ್ಯಕ್ಟರ್ಗಳು ಸಿಗ್ತಿದ್ರೆ ನೋಡೋಕ್ಕೆ, ನಮಗೆ ಒಂದು ಶೂಟಿಂಗ್ ನಡೀತಿದೆ ಅಂದ್ರೆ ನಾನು ಸಣ್ಣನಿದ್ದಾಗ ಇನ್ನೂ ನೆನಪಿದೆ, ಎಗ್ರಿ ಜನಗಳ ಮಧ್ಯೆ ಎಗ್ರಿ ಎಲ್ಲ ನೋಡ್ತಾ ಇದ್ದೆ ನಾನು. ಬಟ್ ಈಗ ಡೈನಾಮಿಕ್ಸ್ ತುಂಬ ಚೇಂಜ್ ಇದೆ. ಎಲ್ಲರೂ ಅವನು ಅಲ್ಲಿದೆ ನೋಡಿದ್ದೀನಿ ನಾನು, ಇವಳು ನೋಡಿದ್ದೀನಿ. ಸೊ ಈಗ ಯಾರಿಗೂ ಆ ಒಂದು ಏನು ಎಕ್ಸ್ಕ್ಲೂಸಿವಿಟಿ ಏನು ಉಳಿದಿಲ್ಲ. ಆಕ್ಟ್ರೆಸ್ ಮೇಲೆ ಒಂದು ಮಿಸ್ಟ್ರಿ ಆ ಥರದ್ದೇನು ಉಳಿದಿಲ್ಲ. ಸೋಷಿಯಲ್ ಮೀಡಿಯಾ ಮೂಲಕ ಎಲ್ಲರಿಗೂ ಗೊತ್ತಿದ್ದಾರೆ, ಎಲ್ಲ ಎಕ್ಸ್ಪೋಸ್ ಆಗ್ಬಿಟ್ಟಿದ್ದಾರೆ. ಈಗ ಕಾಣ್ತಾ ಇದೆ ಎಲ್ರಿಗೂ ಅವ್ರ ಜೀವನ ಎಲ್ಲ ಏನೂ ಉಳಿದಿಲ್ಲ, ಇಲ್ಲಿ ಮುಂಚೆ ಮರೆ ಏನು ಉಳಿದಿಲ್ಲ. ಹಂಗಾಗಿದೆ. ಇದ್ರ ಮಿಗಿಲಾಗಿ ಏನಾದರೂ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳಕ್ಕಿದ್ರೆ ಅದು ನಮ್ಮ ಸಿನಿಮಾಗಳ ಮೂಲಕ, ನಮ್ಮ ಟ್ಯಾಲೆಂಟ್ ಮೂಲಕ ಅಷ್ಟೇ. ಅದರಲ್ಲಿ ಈಗ ನೀವು ಹೇಳಿದ್ರಲ್ಲ, ಇದು ಆ ಸಿನಿಮಾ ಮ್ಯಾಜಿಕ್ಕೇ ಬೇರೆ ಇದೆ. ನೀವು TV ಎಷ್ಟೇ ನೋಡಿದ್ರು ಆ ಡಾರ್ಕ್ ರೂಮಲ್ಲಿ ಬಂದು ಒಂದು ಆ ಮ್ಯಾಜಿಕ್ ಇದೆಯಲ್ಲ, ಅದು ಬೇರೆನೇ ಇದೆ. ಅದು ಯಾವತ್ತೂ ಜನ ನೋಡ್ತಾರೆ. ನಾವು ಒಳ್ಳೆ ಕಂಟೆಂಟ್ ಕೊಟ್ಟರೆ. ಈ ಕೆಲವೊಬ್ಬರು IPL ನಡೀತಾ ಇರೋದ್ರಿಂದ ಸಂಜೆ ಶೋಗಳೇ ಬರಲ್ಲ, ಅದಕ್ಕೆ ಎದುರ್ಕೊಂಡು ಒಂದಷ್ಟು ಜನ ಬರದೇ ಇರೋದ್ರಲ್ಲೇ ಇರುತ್ತೆ. ಅದು ವಾಸ್ತವವಾಗಿ ಮತ್ತೆ ನೀವು ಸಿನಿಮಾ ಫೀಲ್ಡಲ್ಲಿ ಇರೋದ್ರಿಂದ ನೀವು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ? ಬಟ್ ಈ ಮುಂಚೆ IPL ಟೈಮಲ್ಲೂ ಸಿನಿಮಾ ರಿಲೀಸ್ ಆಗಿ ಗೆದ್ದವಿದ್ದಾವೆ. ಹೌದು, ಮತ್ತು ಅವ್ರು ಹೆಂಗೆ ಗೆದ್ರು? ಸೊ ಸುಮ್ಮನೆ ನಾವು ಸಬೂಬುಗಳನ್ನ ನೆಪಗಳನ್ನ ಕೊಟ್ಕೊಂಡು ಸುಮ್ಮನೆ ಕೂತಿರೋದ್ರಿಂದ ಬಂದು ನೋಡೋದು ಬೆಟ್ರು ಅಂತ. ಒಳ್ಳೆ ಟೈಮು, ಒಳ್ಳೆ ಡೇಟು, ಯಾಕೆ ಮಿಸ್ ಮಾಡೋದು? ಈಗ ಬೇರೆ ಭಾಷೆ ಸಿನಿಮಾಗಳು ಬಂದಿದ್ದಾನೆ, ಓಡ್ತಾ ಇದ್ದಾರೆ ಅಲ್ವಾ? ಟಾಕ್ಸಿಕ್ ಡೇಟ್ ಇದು. ಟಾಕ್ಸಿಕ್ ಅವರು ಮುಂಚೆ ಬರಲ್ಲ ಅಂತಾನೆ ಅನೌನ್ಸ್ ಮಾಡಿದ್ರು. ಅದೆಲ್ಲ ಆದಮೇಲೆ ನಮ್ಮ ಕಾರ್ತಿಕ್ ಅವರು, KRG ಕಾರ್ತಿಕ್ ಅವರು, ಇಲ್ಲ ಇದು ಒಳ್ಳೆ ಡೇಟು, ಈ ಡೇಟು ಬಂದ್ಬಿಡೋಣ ಅಂತ ಅವರೇ ಡೇಟ್ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಅವ್ರ ಸಿನಿಮಾ ನೋಡಿ ಅವ್ರಿಗೆ ಅವ್ರು ಇಂಪ್ರೆಸ್ ಆದಮೇಲೆ ಇಲ್ಲ ಬಂದ್ಬಿಡೋಣ, ಸಿನಿಮಾ ಚೆನ್ನಾಗಿದೆ.
ಈಗ ಬೇರೆ ನೀವು ಥಿಯೇಟ್ರಿಕಲ್ ವಿಸಿಟ್ ಎಲ್ಲ ಆಫ್ಟರ್ ರಿಲೀಸ್ ಥರ ಆಫ್ಟರ್ ರಿಲೀಸ್ ಪ್ಲ್ಯಾನ್ ಥ್ರೂಟ್ ಕರ್ನಾಟಕ. ಹಾಂ ಹೋಗೋಣ ಅಂತ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್.